आदिकवये सूरयः तेजो वारिवृतां यथा विनिमयो यत्र तमसो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिः दृशितमो बन्धमोक्षाश्च यस्मात् तस्य श्रीब्रह्मरुद्रः प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणरिहिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम् ಇದೆಲ್ಲ ಆಯಿತು. ಶ್ರೀರ್ಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಘಸ್ಥಿತಾಯಾಃ ಕುಸುಮಾಕರಾನುಗೈರ್ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದದರ್ಶ ತತ್ರಾಖಿಲ ಸತ್ವತಾಂ ಪತಿಂ ಶ್ರಿಯಃ ಪತಿಂ ಯಜ್ಞಪತಿಂ ಜಗತ್ಪತಿಂ. ಸತ್ವ ಮೊದಲಾಯ್ತು. ಸುನಂದನಂದ ಬಲಾರಹಣಾದಿಪಿ ಅದೇ ಆಯ್ತದಾಯ್ತು. 14 ಅದು ಇನ್ನು ಹಿಂದಕ್ಕೆ ಹೋಗ್ತಿದ್ದೀರಲ್ಲ. ಸುನಂದನಂದ ಪ್ರಬಲಾರ್ಹಣಾದಿಭಿ ಸ್ವಪಾರ್ಷದ ಮುಖ್ಯೈ ಪರಿಸೇವಿತಂ ವಿಭುಂ ಭೃತ್ಯಪ್ರಸಾದಾಭಿಮುಖಂ ದೃಗಾಸವೈ ಪ್ರಸನ್ನ ಹಾಸಾರುಣ ಲೋಚನಾನನಂ. ಸುನಂದನಂದ ಪ್ರಬಲಾರ್ಹಣಾದಿಭಿ ಸ್ವಪಾರ್ಷದ ಮುಖ್ಯೈ ಪರಿಸೇವಿತಂ ವಿಭುಂ. ಅಲ್ಲೂ ಕೂಡ ಸುನಂದಾನಂದ ಜಯ ವಿಜಯ ಎಲ್ಲ ಹೇಳ್ತೀವಲ್ಲ, ಅದಿಷ್ಟು ಕೂಡ ಸುನಂದಾನಂದ ಬಲ ಪ್ರಬಲ ಅರ್ಹಣಾದಿಭಿ. ಅರ್ಹಣ ಅದರ ಹೆಸರುಗಳು. ಸ್ವಪಾರ್ಶ್ವ ಮುಖ್ಯೈ ಪರಿಸೇವಿತಂ ವಿಭುಂ. ಸ್ವಪಾರ್ಷದ ಮುಖ್ಯೈ ತನ್ನ ಪಾರ್ಷದ ಮುಖ್ಯರು ಅವರಿಂದ ಪರಿತಃ ಸೇವಿತಂ ಪರಿಸೇವಿತಂ ವಿಭುಂ. ವಿಭುವಾದ ಪ್ರಭುವಾದ ಆ ಪರಮಾತ್ಮನನ್ನು ಭೃತ್ಯಪ್ರಸಾದಾಭಿಮುಖಂ ದೇವರು ಹೇಗಿದ್ದಾನೆ ಅವರ ಕಡೆಯೆಲ್ಲ ತನ್ನ ಭೃತ್ಯರ ಮೇಲೆ ಪ್ರಸಾದ ಅಭಿಮುಖನಾಗಿದ್ದಾನೆ, ಪ್ರಸಾದ ಉನ್ಮುಖನಾಗಿದ್ದಾನೆ. ದೃಗಾಸವೈ ದೃಕ್ಕಂತಕ್ಕಂಥ ಮಧುವಿನಿಂದ ಪ್ರಸನ್ನ ಹಾಸಾರುಣ ಲೋಚನಾನನಂ. ಪ್ರಸನ್ನ ಹಾಸ ಅರುಣಲೋಚನ ಆನನ. ಪ್ರಸನ್ನ ಹಾಸದಿಂದ ಕೂಡಿದ ಅರುಣಲೋಚನಗಳಿಂದ ಒಡಗೂಡಿದ ಮುಖವನ್ನು ಹೊಂದಿದಂಥ ಪರಮಾತ್ಮನನ್ನು ಅವರೆಲ್ಲ ಕೂಡ ನೋಡ್ತಾ ಇದ್ದಾರೆ. ನಿತ್ಯ ದರ್ಶನ. ಆನಲ್ಲ ಆನನ ನೋಡಿ ಏನಿದೆ ಇಲ್ಲಿ. ಆನನಂ. ಆನನ ಅಂದ್ರೆ ಏನು? ಆ ಅಂದ್ರೆ ಗೊತ್ತಾಗ್ಬಿಡತ್ತೆ. ಆನನಂ ಮುಕ್ತೈಹಿ. ಇವೆಲ್ಲ ಏನು ನಿರಾಕಾರ ಬ್ರಹ್ಮನಲ್ಲ ಅಂತ ಸ್ಪಷ್ಟ ಅರ್ಥ ಆಗುತ್ತೆ. ಬ್ರಹ್ಮ ನಿರಾಕಾರನಾಗಿದ್ರೆ ಯಾವ್ದಿರ್ತಾನೆ ಇರಲಿಲ್ಲ. ಇವರೂ ಇಲ್ಲ ಅವರೂ ಇಲ್ಲ. ಮುಕ್ತೈ ಸುಪಾರ್ಷದೈ. ಇವತ್ತು ಅಡ್ರೆಸ್ ಇಲ್ಲದೆ ಹೋಗ್ಬಿಟ್ರೆ ಮುಕ್ತರು ಅಂತ ಕರಿಬೇಕು, ಅರ್ಥ ಆಗಾಗ್ತದೆ. ಯಾಕಂದ್ರೆ ಏನೇನೋ ಗೊತ್ತಿಲ್ಲ ಅವ್ರ ಬಗ್ಗೆ ಅಂತ ಹೇಳಿದ್ರೆ ಹಾಗೆ. ಮುಕ್ತೈ ಸ್ವಪಾರ್ಷದೈ ಸ್ವಪೂರ್ವೈ ಬ್ರಹ್ಮಾದ್ಯೈಶ್ಚ ಸಂಯುತಂ. ಬ್ರಹ್ಮಾದ್ಯೈಶ್ಚೈವ ಸಂಯುತಂ. ಬ್ರಹ್ಮಾದರ್ಶ ತಪಸಾ ಭಗವಂತಂ ಹರಿಂ ಪ್ರಭುಂ ಇತಿ ಗಾರುಡೇ. ಅದಕ್ಕಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಿಂದ ಕೂಡಿದಂತಹ ಪರಮಾತ್ಮನನ್ನು ನೋಡಿದರು ಅನ್ನೋ ಮುಖ್ಯ ಅಭಿಪ್ರಾಯ. ಮುಕ್ತೈ ಸ್ವಪಾರ್ಷ. ಇಲ್ಲಿ ಮುಕ್ತರು ಸ್ವಪಾರ್ಷದರು ಎಲ್ಲ ಯಾರು? ಜೈವಿಜಯರಿ ಶಾಪ ಎಲ್ಲ ಬಂತಲ್ಲ, ಇವ್ರಿಗಂತ ಪ್ರಸಂಗ ಬರುತ್ತೆ ತೊಂದರೆ ಅಲ್ಲ. ಮುಕ್ತರು ಇವರೆಲ್ಲ ಕೂಡ. ಅಂದರೆ ಇಲ್ಲಿ ಪಾರ್ಷದರಾಗಿರ್ತಕ್ಕಂಥವ್ರು ಮುಕ್ತರಾದ ಮೇಲೆ ಏನಾಗಿರ್ತಾರವರು? ಪಾರ್ಷದರಾಗೇ ಇರ್ತಾರೆ. ಆದ್ದರಿಂದ ಅವರು ಪಾರ್ಷದರು ಎಲ್ಲಿಂದ ಬಂದು ಅಂತ ಕೇಳಿಕೊಡೋದು. ಮತ್ತು ಬ್ರಹ್ಮಾದ್ಯೈಶ್ಚೈವ ಸಂಯುತಂ. ಬ್ರಹ್ಮಾದಿಗಳಿಂದ ಕೂಡಿದ್ದಾನೆ ಅಂತ ಕೇಳಿದರೆ ಬ್ರಹ್ಮದೇವರು ಇಲ್ಲೇ ಇದ್ದಾರೆ. ನೋಡ್ತಿರೋದೇ ಬ್ರಹ್ಮದೇವರು. ಅದಕ್ಕಿಂತೇನೆ ಬ್ರಹ್ಮದೇವರೆಲ್ಲ ಇದ್ದಾರಲ್ಲ. ಮುಕ್ತ ಬ್ರಹ್ಮದೇವರುಗಳಿಂದ ಪೂಜಿತ. ಪಾರ್ಷದರಲ್ಲಿ ಪಕ್ಕದಲ್ಲಿ ಸೇವೆ ಮಾಡೋರಿಗೆ ಪಕ್ಕದಲ್ಲಿ ಸೇವೆ ಮಾಡು. ಎಡಬಲದಲ್ಲಿ ನಿಂತು ಸೇವೆ ಮಾಡ್ತಕ್ಕಂಥವ್ರು ಯಾರ ಹೊರಗಡೆ ಅಂದ್ರೇನು? ಹತ್ತಿರದಲ್ಲಿದ್ದರೆ ಅಟೆಂಡರ್ ಒಳಗೆ ಕೊಡಬೇಕಾಗಿಲ್ಲ, ಬಾಗಿಲಲ್ಲಿ ಕೂತ್ರೆ ಅಟೆಂಡರು ಆತ. ಪಾರ್ಷದರಲ್ಲಿ ಅನೇಕ ಟೈಪು. ಹತ್ತಿರ ಕೊಡೋರು ಎಲ್ಲ ಅಲ್ಲ. ಮುಕ್ತರು ನೋಡ್ತಾ ಇರೋದು ಇವರೀಗ. ಬ್ರಹ್ಮದೇವರು ನೋಡ್ತಾರೆ, ಮುಕ್ತ ಲೋಕ ನೋಡ್ತಾ ಇದ್ದಾರೆ. ಅವರೆಲ್ಲ ಪಾರ್ಷದರೆಲ್ಲ ಯಾತಕ್ಕೆ ಇರಬೇಕು? ಗೌರವದ ಸಂಕೇತ ಅಷ್ಟೇ ಹೊರತು ಇಲ್ಲೆಲ್ಲ ಪ್ರೊಟೆಕ್ಷನ್ಗೂ ಬೇಕಾ? ಸೆಕ್ಯೂರಿಟಿ ಅವ್ರು ಯಾತಕ್ಕೆ ಬೇಕು? ಪ್ರೊಟೆಕ್ಷನ್ಗೆ. ಇಲ್ಲ, ಅದು ಬರೀ ಗೌರವಕ್ಕೆ ಅಷ್ಟೇ ಹೊರತು ಪರಮಾತ್ಮರಿಗೆ ಯಾರು ಪ್ರೊಟೆಕ್ಷನ್ ಬೇಕಿಲ್ಲ. ಆದ್ದರಿಂದ ಏನೋ ಪಾರ್ಷದ ಪಕ್ಕದಲ್ಲೇ ಇರೋರು ಪಾರ್ಷದರು.
ಹತ್ತಿರದಲ್ಲಿರೋ ಅಟೆಂಡರ್ ಎಲ್ಲೋ ಕೂತ್ರೆ ಅಟೆಂಡರ್ ಆಗಿ ಆಗ್ತಾನೆ, ಎಲ್ಲಿರ್ಬೇಕು ಅವನು? ಅಟೆಂಡ್ ಮಾಡಾಗಿರ್ಬೇಕು. ಹೆಸರಲ್ಲಿ ಅಟೆಂಡ್ ಮಾಡಾಗಿದ್ರೆ ಅಟೆಂಡರ್ ಅವನು. ಪಕ್ಕದಲ್ಲೇ ಇರಬೇಕು ಪಾರ್ಷದ. ಇತಿ ವಕ್ಷಸಿ ಮುಕ್ತೈ ಸ್ವಪಾರ್ಷದೈ ಪೂರ್ವೈ ಬ್ರಹ್ಮಾದ್ಯಶ್ಚೈವ ಸಂಯುತಂ ಬ್ರಹ್ಮಾದದರ್ಶ ತಪಸಾ ಭಗವಂತಂ ಹರಿಂ ಪ್ರಭುಂ. ಇಷ್ಟೆಲ್ಲ ತಪಸ್ ಮಾಡಿದ್ದ ಬ್ರಹ್ಮದೇವರು ಪರಮಾತ್ಮನನ್ನ ಈ ಮುಕ್ತ ಬ್ರಹ್ಮರಿಂದ ಪೂರ್ವೈಹಿ ಬ್ರಹ್ಮಾದ್ಯರು, ಮೊದಲನೇ ಬ್ರಹ್ಮರು ಅಂದರೆ ಮುಕ್ತರಾದವರು ಅಂತ ಅರ್ಥ. ಕಿರೀಟಿನಂ ಕುಂಡಲಿನಂ ಒಂದೇ ಬಹುಧಾಭಿಭೂತಿಭಿ ಆಯ್ತಲ್ಲ. ಕಿರೀಟಿನಂ ಕುಂಡಲಿನಂ ಚತುರ್ಭುಜಂ ಪೀತಾಂಶುಕಂ ವಕ್ಷಸಿ ಲಕ್ಷಿತಂ ಶ್ರಿಯಾ ಅಧ್ಯರ್ಹಣೀಯಾಸನಮಾಸ್ಥಿತಂ ವಿಭುಂ ವೃತಂ ಚತುಷೋಡಶ ಪಂಚಶಕ್ತಿಭಿಃ ಯುಕ್ತಂ ಭಗೈಃ ಸ್ವೈರಿತರತ್ರ ಚಾಧ್ರುವೈಃ ಸ್ವಯೇವ ಧಾಮನ್ ರಮಮಾಣಮೀಶ್ವರಂ. ಕಿರೀಟಿನಂ ಕುಂಡಲಿನಂ ಚತುರ್ಭುಜಂ ಪೀತಾಂಶುಕಂ ವಕ್ಷಸಿ, ಪೀತಾಂಶುಕ ಅಂದರೆ ಪೀತಾಂಬರ, ಕಿರೀಟಿ ಕುಂಡಲಿ ಇವೆಲ್ಲ ಆಗಿದ್ದಾನೆ. ವಕ್ಷಸಿ ಇವೆಲ್ಲ ನಿರಾಕಾರವನ್ನು ತೆಗೆತಾ ಇದ್ದಾನೆ. ವಕ್ಷಸಿ ಲಕ್ಷಿತಂ ಶ್ರಿಯ ಅಂದರೆ ಪರಮಾತ್ಮನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ. ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸಮುತ್ತಮಂ ಅನಂತಮಂತವದಿವ ಭುಜಯೋ ಅಂತರಂ ಗತಂ. ಆ ಚಿಂತನೆ ಎಲ್ಲ ಮಾಡಬೇಕು. ಅದು ಮುಕ್ತ ರೂಪಕ್ಕೂ ಅನ್ವಯ, ಇದಕ್ಕೂ ಅನ್ವಯ. ಪರಮಾತ್ಮನಿಗೇನು ವ್ಯತ್ಯಾಸ ಇಲ್ಲ, ಮುಕ್ತ ಮುಕ್ತ ಅಂತ ಏನು ವ್ಯತ್ಯಾಸ ಇಲ್ಲ. ಎಲ್ಲಿದೆ? ಏನಿದೆ ಅಲ್ಲಿ? ಸರಿಯಾಗಿ ಓದ್ಬೇಕು. ವಾಕ್ಯ ಏನಿದೆ ಅಲ್ಲಿ? ಉದರಂ ಚಿಂತನೆ ವಿಶೇಷ ತನುತ್ವೇಪಿ ಅಖಿಲಂಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಯೈಕಯ. ಅಲ್ಲೇನಿದೆ? ಭುಜಯೋರಂತರಂ ಗತಂ. ಭುಜೋ ಎರಡು ತೋಡುಗಳ ಮಧ್ಯೆ ಇದ್ದಾನೆ. ಪರಮಾತ್ಮನ ವಕ್ಷಸ್ಥಳವೂ ಅನಂತ, ಕೈಗೋಡು ಅನಂತ, ಬುಗುರು ಅನಂತ, ಎಲ್ಲವೂ ಅನಂತಾನೆ. ಹಾಗಿದ್ದರೆ ಪರಮಾತ್ಮನ ವಕ್ಷಸ್ಥಳ ಎಲ್ಲಿರಬೇಕದು? ಎರಡು ತೋಡುಗಳ ಮಧ್ಯೆ ಇರಬೇಕು. ತೋಡುಗೋಡು ಅನಂತ, ಅದು ಅನಂತ ಅಂತಿರಲ್ಲ. ಹೇಗೆ? ಎರಡು ತೋಳುಗಳ ಮಧ್ಯೆ ಏನಾಯ್ತದ? ಈಗ ಎಂಡು ಸಿಗ್ತಲ್ಲ ಅಂತ ಕೇಳಿದರೆ ಅಲ್ಲ, ಅದು ಅಂಡು ಇಲ್ಲೇ ಇಲ್ಲ, ಎಂಡಿದ್ದ ಕಾಣಿಸ್ತಾ ಇದೆ. ಪರಮಾತ್ಮ ರೋಮ ರೋಮವೂ ವ್ಯಾಪ್ತ, ಗೊತ್ತಾಯ್ತಾ? ನಖ ನಖವೂ ವ್ಯಾಪ್ತ, ನಖದ ತುದಿಯೂ ವ್ಯಾಪ್ತ. ಅದು ಹೇಗೆ ಅಂದರೆ ದೇವ್ರ ವೈಭವ ಅದು ಅಷ್ಟೇ. ಉಳಿದವರಿಗೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಸರ್ವಧರ್ಮೋಪತ್ತೇಸಿ, ವಿರುದ್ಧ ಧರ್ಮ ದೇವರಲ್ಲಿ ಕೊಡುತ್ತೆ. ಒಂದೊಂದು ಅನಂತ ಅನಂತ ಇದೆ. 5 ಬೆರಳಿದೆ ಕಾಲಿಗೆ. ಅನಂತ ಆದರೆ 5 ಬೆರಳು ಹೇಗಾಗುತ್ತೆ? ದೇವ್ರ ವಿಶೇಷತೆ, ಅದಕ್ಕೆ ವಿಶೇಷ ಅಂತ ಕರೀತೆ. ಅಚಿಂತ್ಯದ್ಭುತ ಶಕ್ತಿ ಅದು. ಉಳಿದವರಿಗೆಲ್ಲ ಅಂತ ವ್ಯಾಪ್ತಿ ಹೇಳಿದ್ರೆ ಸಮಸ್ಯೆ ಬರುತ್ತೆ. ಪರಮಾತ್ಮನ ಅನುಗ್ರಹದಿಂದ ಮಹಾಲಕ್ಷ್ಮಿಗೆ, ಪರಮಾತ್ಮ ಸ್ವತಂತ್ರವಾಗಿ ಏನಿದೆ ವಿಚಿತ್ರವಾದ ಶಕ್ತಿ ಇರೋದ್ರಿಂದ ಎಲ್ಲ ಅನಂತಗಳಿಗೂ ಒಂದು ರೂಪ. ಮತ್ತೆ ಅನಂತರ ಚಿತ್ರ ಬರೆದು ತೋರಿಸಿದ್ರೆ ಚಿತ್ರ ಆಗೋದು, ಬರೆದ್ರೆ ಅನಂತನೇ ಆಗೋದಿಲ್ಲ. ಬೆರಳಕ್ಕೆ ಬರುತ್ತೆ ಅಂತ ಆಯ್ತಲ್ಲ, ಅನಂತ ಆಗಲಿಲ್ಲ. ಅದು ದೇವ್ರ ಬಗ್ಗೆ ಬೆರಳಕ್ಕೆ ಬರೋದು ಹೆಮ್ಮೆಯಿಂದ ಹೇಳ್ಕೋಬೋದು. ಯಾಕೆಂದರೆ ಬೆರಳಿಗೆ ಬರೆದು ಹೋದ್ರೂ ಪರವಾಗಿಲ್ಲ. ಏನರ್ಥ ಅದಕ್ಕೆ? ಅನಂತ ದೇವರಷ್ಟೇ. ಅಂದರೆ ಆ ಚಿಂತನೆ ಮಾಡೋದಕ್ಕೆ ಧ್ಯಾನ ಅಂತ ಕರೆಯೋದು. ಅದೆಲ್ಲ ದೇವರು ಅದೆಲ್ಲ ಬರೀ ಅರ್ಥ ಆಗೋದೆ. ತುಂಬ ಯೋಚನೆ ಮಾಡ್ತಾ ಹೋದಂತೆ ಅನಂತದಲ್ಲಿ ತಾರತಮ್ಯ ಒಂದು ಅರ್ಥ ಆಗಬೇಕು ಫಸ್ಟ್ ನಮಗೆ. ಸೈಂಟಿಫಿಕಲಿ ಮ್ಯಾಥಮೆಟಿಕ್ಸ್ ಬಂದು ಅನಂತ ಅಷ್ಟೇ, ಇನ್ಫಿನಿಟ್. ಹಾಗಲ್ಲ. ದೇವರ ಅನಂತದಲ್ಲೂ ಬಹಳ ವ್ಯತ್ಯಾಸ ಇದೆ. ದೇಶ ಅನಂತ ಬೇರೆ, ಕಾಲ ಅನಂತ ಬೇರೆ, ಗುಣ ಅನಂತ ಬೇರೆ, ಜೀವ ಅನಂತ ಬೇರೆ, ಒಂದೊಂದು ಗುಣದ ಅನಂತ ಬೇರೆ, ಅದರಲ್ಲಿರ್ತಕ್ಕಂಥ ಅನಂತ ಗುಣಗಳು ಇವೆಲ್ಲ ಕೂಡ ಇದು ಮೀರಿದ್ದಿ. ಯಾಕೆ? ದೇವ್ರನ್ನ ಒಪ್ಪಿಲ್ಲ ಅವರು. ಯಾರೋ ಸೈನ್ಸ್ ಒಪ್ಪಿಲ್ಲ ಅವರಿಗೆ. ಅದನ್ನೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಎಕ್ಸ್ಪ್ಲೇನ್ ಮಾಡೋ ಪ್ರಸಂಗನೂ ಬರೋದಿಲ್ಲ. ಅದನ್ನು ಒಪ್ಪಿದಾಗ ಪ್ರಸಂಗ ಬಂತು. ಅದಕ್ಕೇನು ಹೇಳ್ತಾರೆ? ಪರಮಾತ್ಮ ಎಲ್ಲ ಗುಣಗಳು ಇರೋದರಿಂದ ವಿರುದ್ಧ ಧರ್ಮಗಳು ಇದೆ. ಗುಣಾಶ್ರುತಾ ಶ್ರುತಾಶ್ಚ ದೇವಿ, ಶ್ರುತ ಅಶ್ರುತ ಮತ್ತು ವಿರುದ್ಧ ಎಲ್ಲ ಗುಣ ಅದು ತೋರಿಸ್ಲಿಕ್ಕೇನೆ ನರಸಿಂಹ ರೂಪ. ವಿರುದ್ಧ ಧರ್ಮದ ಸಿಂಹ ಇದ್ದರೆ ಮನುಷ್ಯ ಅಲ್ಲ, ಮನುಷ್ಯ ಇದ್ದರೆ ಸಿಂಹ ಅಲ್ಲ. ಮನುಷ್ಯ ಓಡೇ ಇರೋದಿಲ್ಲ, ಅದರ ಓಡೇ ಬಿಡ್ತಾನೆ, ಇರಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಎಲ್ಲ ಸಾಧ್ಯತೆ ಇದೆ. ಕಿರೀಟಿನಂ ಕುಂಡಲಿನಂ ಚತುರ್ಭುಜಂ ಪೀತಾಂಶುಕಂ ವಕ್ಷಸಿ ಲಕ್ಷಿತಂ ಶ್ರಿಯಾ ಅಧ್ಯರ್ಘಣೀಯ ಆಸನಮಾಸ್ಥಿತಂ. ಅತ್ಯಂತ ಪೂಜನೀಯವಾದ ಆಸನದಲ್ಲಿ ಕೂತಿದ್ದಾನೆ. ವಿಭುಂ ವೃತಂ. ಆಮೇಲೆ ಚತುಷೋಡಶ ಪಂಚಶಕ್ತಿಭಿ, ಚತುಶಕ್ತಿ, ಷೋಡಶ ಶಕ್ತಿ, ಪಂಚಶಕ್ತಿಗಳಿಂದ ಪರಮಾತ್ಮ ವೃತಂ. ಅದು ಹೇಳೋದಕ್ಕೆ ಹೊರಟಿರೋದು ಈಗ, ಈಗ ವೃತಂ ಶಕ್ತಿಭಿ. ಶಕ್ತಿ ಅಂದರೆ ಸ್ತ್ರೀ ಅಂತ ಅರ್ಥ, ಪತ್ನಿ ರೂಪಗಳು. ಪರಮಾತ್ಮ ರೂಪ ಅನೇಕ ಅರ್ಥ ಇದೆ. ಒಂದು ಅರ್ಥ ಅದು ಚತುಃಪತ್ನಿಯರು, ಷೋಡಶ ಪತ್ನಿಯರು. ವಾಸುದೇವ ಜಯ ಬಂತಲ್ಲ, ವಾಸುದೇವ ಮಾಯಾ ಜಯ ಕೃತಿ ಶಾಂತಿ. ಆಮೇಲೆ ಷೋಡಶ ರೂಪಗಳು. ಪಂಚಶಕ್ತಿಭಿ, ಪಂಚಶಕ್ತಿಗಳು. ನಾರಾಯಣಾಜ ತಗೊಂಡಾಗ ಪಂಚ, ವಾಸುದೇವ ತಗೊಂಡಾಗ ಇದು. ಪ್ರತಿಯೊಂದು ರೂಪಕ್ಕೊಂದು ಶಕ್ತಿ. ಆದ್ದರಿಂದ ಅನಂತ ಶಕ್ತಿಗಳು. ಅನಂತ ರೂಪಿಣಿ ಚ ರುಕ್ಮಿಣಿ ಹೇಳಿದ್ದಾರೆ. ಭೀಷ್ಮಕ ರಾಜ ನೋಡಿದಾಗ ಆ ರೀತಿ ಕಂಡಿದ್ದಿಲ್ಲ.
ಯುಕ್ತಂ ಭಗೈ ಸ್ವೈರಿತರತ್ರ ಚಾದ್ರುಹೈ. ಭಗ ಅಂದರೆ ಐಶ್ವರ್ಯ. ಯಾವ್ಯಾವುದು? ಷಣ್ಣಾಂ ಭಗ ಇತೀರಣ. ಅದು ಭಗೈಹಿ ಅಂದರೆ ಐಶ್ವರ್ಯಾದಿಭಿ ಅಂತ ಅರ್ಥ. ಸ್ವೈಹಿ ಅದು ಹೊರಗಿಂದ ಬಂದಿದ್ದಲ್ಲ. ಸ್ವೈಹಿ ತನ್ನದೇ ಆಗಿರ್ತಕ್ಕಂಥ ಐಶ್ವರ್ಯ. ಅನ್ಯತ್ರ ಅಧ್ರುವೈಹಿ ಬೇರೆಯವರಿಗಿರೋದಲ್ಲ, ಅಧ್ರುವ ಅನಿತ್ಯ. ದೇವ್ರು ಹಾಗಲ್ಲ, ನಿತ್ಯ ಇದೆ. ಸ್ವಯೈವ ಅನಿತ್ಯ ಅಂದರೆ ಹಿಂದಿಲ್ದವರು ಅನಿತ್ಯನೇ. ಈ ಬಂತು ಮುಂದೆ ಹೋಗೋದಿಲ್ಲ ಕರೆಕ್ಟು, ಆದರೆ ಹಿಂದಿರಲಿಲ್ವಲ್ಲ, ಆ ಥರ ಒಂದು ದೋಷ ಬಂತು. ಅದು ಉಳಿದವ್ರಿಗೆ ಯಾರಿಗೂ ಮಹಾಲಕ್ಷ್ಮಿಗೆ ಅಸ್ವಾತಂತ್ರ್ಯ ಇದೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಇತರತ್ರ ಚ ಅಧ್ರುವೈಹಿ ಸ್ವಯೇವ ಧಾಮನ್, ತನ್ನದೇ ಮಹಿಮೆ ಪರಮಾತ್ಮನದು. ಅದಕ್ಕೆ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ, ಅದಕ್ಕೆ ಅರ್ಥ ಇದು. ಸ್ವಯೇವ ಧಾಮನ್, ತನ್ನದೇ ಪ್ರಕಾಶ, ತನ್ನದೇ ರೂಪ, ತನ್ನದೇ ಮನೆ, ಎಲ್ಲ ತನ್ನದೇನೆ. ಈ ರಮಮಾಣಮೀಶ್ವರಂ, ಅದರಲ್ಲಿ ಪರಮಾತ್ಮ ವಿಹಾರದ ಆನಂದವಾಗಿದ್ದಾನೆ. ಪರಮಾತ್ಮ ಆನಂದಮಯೋ ಅಭ್ಯಾಸ. ಈ ಕಾನ್ಸೆಪ್ಟ್ ಬಿಟ್ಟು ನೋಡಿದರೆ ಅದು ದೇವ್ರ ಕಾನ್ಸೆಪ್ಟೇ ಆಗೋದಿಲ್ಲ. ಆನಂದಾದಯ ಪ್ರಧಾನಸ್ಯ ಮತ್ತೊಂದು ಸರ್ತಿ ಹೇಳ್ತಾರೆ. ದೇವರು ಗುಣಚಿಂತನೆ ಮಾಡಬೇಕಾದ್ರೆ ಆನಂದವನ್ನು ಪ್ರಧಾನ ಮಾಡ್ಕೊಂಡು ಚಿಂತನೆ ಮಾಡಬೇಕು. ಇಚ್ಛಾದ್ಯ ಮೋಚಿಕಾದ್ಯಾಶ್ಚ ಅಣಿಮಾದ್ಯಾಶ್ಚ ಶಕ್ತಯ. ಅದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಆಮೇಲೆ ಕ್ರಿಯಾಶಕ್ತಿ, ಆಮೇಲೆ ಮೋಚಕ ಶಕ್ತಿ, ಬಂಧಕ ಶಕ್ತಿ, ಅಣಿಮಾದಿ ಅಷ್ಟೈಶ್ವರ್ಯ ಶಕ್ತಿ. ಒಂದೊಂದಕ್ಕೂ ಒಂದು ಶಕ್ತಿ ಅಂದರೆ ಇನ್ನೊಂದು ಅರ್ಥ ಕೆಪಾಸಿಟಿ ಅಂತ ಅರ್ಥ. ಅದು ಕೆಪಾಸಿಟಿ ನೋಡಿದ್ರೆ ದೇವರ ಶಕ್ತಿಗಳು ಈ ರೀತಿಯೂ ಇದೆ. ಶಕ್ಯತ್ವಾತ್ ಶಕ್ತಯೋ ಭಾರ್ಯಾ ಅಂತಲ್ಲಿ ಹೇಳ್ತಾರೆ. ಶಕ್ಯತ್ವಾತ್ ಶಕ್ತಯೋ ಭಾರ್ಯಾ, ಬತ್ತಿ ರೂಪ ರವಾರೂಪಗಳು ಒಂದು ಕಡೆಗೆ, ಇವೆಲ್ಲ ಶಕ್ತಿಗಳು ಇನ್ನೊಂದು ಕಡೆಗೆ. ಪ್ರತಿಷ್ಠಾ ವಾಸುದೇವಾದ್ಯಾ ದಾಮೋದರ ಪರಾಸ್ತಥಾ. ವಾಸುದೇವಾದಿಗಳ ಪತ್ನಿಗಳು, ದಾಮೋದರಾದಿಗಳ ಪತ್ನಿಗಳು ಎಲ್ಲ ಇದ್ದಾರೆ. ಅಂಗಾನಿ ವಿಮಲಾದ್ಯಾಸ್ತು, ವಿಮಲಾದಿ ಶಕ್ತಿಗಳಿದೆ, 9 ಶಕ್ತಿಗಳಿದೆ. ದಿವಸ ಪೂಜೆ ಮಾಡಬೇಕಂದ್ರೆ ಪೀಠ ಪೂಜೆ ಕಾಲಕ್ಕೆ ವಿಮಲಾ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ, ಯೋಗ, ಪೃಥ್ವಿ, ಅನುಗ್ರಹ ಶಕ್ತಿ, ಈಶಾನ, ಮಧ್ಯದಲ್ಲಿ ಅನುಗ್ರಹ ಚಿಂತನೆ ಮಾಡಬೇಕು. ಅಲ್ಲಿ ಸುವರ್ಣ ಮಂಟಪ, ಅಲ್ಲಿ ಶ್ರೇಷ್ಠವರ ಆರಾಧನೆ ಮಾಡಬೇಕು, ಅಲ್ಲಿ ದೇವರನ್ನು ಆವಾಹನೆ ಮಾಡಿ ಅಲ್ಲಿ ಪೂಜೆ ಶುರು ಮಾಡಬೇಕು. ಒಂದೊಂದು ಕೂಡಿಸ್ತಾನೆ ಪೂಜೆ ಶುರು ಮಾಡಬೇಕು. ಕೂಡಿಸ್ಬೇಕಾದ್ರೆ ಆಸನ ದೇವರು. ಪ್ರತಿನಿತ್ಯ ಪೀಠ ಪೂಜೆಯಲ್ಲಿ ದೊಡ್ಡ ಭಾಗ ಅದು. ಅವೆಲ್ಲ ನವಶಕ್ತಿಗಳು, ವಿಮಲಾದಿ ನವಶಕ್ತಿಗಳು. ಪ್ರಹ್ವ್ಯಾದಿ, ಪ್ರಹ್ವಿ ಇವೆಲ್ಲ ವಿಮಲಾಯನೇ ಮಹಾ, ಅದೆಲ್ಲ ಹೇಳ್ಕೊಂಡು ಪೂಜೆ ಮಾಡಬೇಕು. ವಿಮಲಾದ್ಯೈಹಿ ಪ್ರಹ್ವಾದ್ಯಾತ್ಮಿಕಾ ಬತಾಹ. ಪಾಠಕ್ಕೆ ಜಾಸ್ತಿ ಬರ್ಲಿಕ್ಕೆ ಬರುತ್ತಾಗ, ಯಾಕೆ ದೇವ್ರು ಅನುಗ್ರಹ ಮಾಡ್ತಾರೆ ಬರುತ್ತೆ. ಮೆಕ್ಯಾನಿಕಲಿ ಮಾಡಿದ್ರೆ 3 ತಾಸು ದೇವ್ರ ಪೂಜೆ ಮುಗಿಯೋದೇ ಇಲ್ಲ ಅದು. ಆಮೇಲೆ ಏರೋಳಾಗಿರುತ್ತೆ. ಇಲ್ಲ ಬರೀ ಇದರಲ್ಲೇ ಹೋಗಿರ್ತಿರ್ಬೇಕು ಟೈಮೆಲ್ಲ. ಫುಲ್ ಅದ್ರ ಗಮನ ಇರಬೇಕು ಆ ಕಡೆಗೆ. ಒಂದು ಸರ್ತಿ ಗಮನ ಬಂದರು ಕೂಡ ಫೋಟೋ ತೆಗಿಬೇಕಾದ್ರೆ ನೋಡ್ರಿ ಈ ಕಡೆ ಫೋಟೋ ತೆಗಿಬೇಕಾದ್ರೆ ನೋಡ್ಬೇಕು. ಇವರು ದೇವ್ರ ಪೂಜೆ ಮಾಡ್ಬೇಕಾದ್ರೆ ನೋಡ್ಬೇಕಾ ಇಲ್ವೋ? ಹಾಂ, ಅವ ಮಾಡಿದಾಗ ಫಾಸ್ಟ್ ಆಗುತ್ತೆ. ಯಾವಾಗ ದಾರಿ ನೋಡಿಕೊಂಡು ಡ್ರೈವ್ ಮಾಡಿದರೆ ಫಾಸ್ಟಾಗಿ ಡ್ರೈವ್ ಮಾಡ್ತಾರೆ. ಎಲ್ಲೆಲ್ಲ ನೋಡ್ತಾರೆ ಡ್ರೈವ್ ಮಾಡಿದರೆ ಸ್ಲೋ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಫಾಸ್ಟಾಗಿ ಆ ಕಡೆಗೆ ನೋಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಕಾನ್ಸಂಟ್ರೇಷನ್ ಅದು ಬರಲಿಕ್ಕೆ ಸಾಧನೆ ಅಂತ ಕರೆಯೋದು. ಓವರ್ನೈಟ್ ಬರೋದಿಲ್ಲ ಅದೆಲ್ಲ. ಹೇಗೆ ಮಾಡ್ಬೇಕಂದ್ರೆ ಮಾಡಿ 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 ಬರಬೇಕು. 2 ಗಡಿಗೆ ತಲೆ ಹಿಡಿದ್ದಾರೆ ಇದನ್ನು. 2 ಗಡಿ ದೇವ್ರ ಅವ್ರ ಕ್ವಾಲಿಟಿ ಮಾಡಬೇಕು. ಹೋದ್ರೆ ಅಲ್ಲ 48 ನಿಮಿಷ ಅಂತ ಅರ್ಥ. 2 ಗಡಿಗೆ 48 ನಿಮಿಷ. 1 ನಿಮಿಷಕ್ಕೆ ಆಗ್ತದೆ ಕರೋದಲ್ಲ, ಎಲ್ಲ ಕೊಟ್ಕೊಳ್ಬೇಕು. ಅದಕ್ಕೆ ಅದು ಎಲ್ಲದಕ್ಕಿಂತ ಏನಿರುತ್ತೆ ಬಿಡುತ್ತೆ ಸೆಕೆಂಡರಿ. ಭಕ್ತಿ ಇರಬೇಕಾದ ಭಾಳ ಮುಖ್ಯವಾದ ಅಂಶ. ಡಿಸ್ಟರ್ಬೆನ್ಸ್ ಇರಬಾರ್ದು. ಹೋದರೆ ಬಿಂದು ಮುಂದೆ ಹೋಗೋದೇ ಇಲ್ಲ. ಚತುರ್ಭಿಶ್ಚ ನಿತ್ಯಂ ತತ್ಸ್ವರೂಪಾಶ್ಚ ಶಕ್ತಯ ಏವಂ ಷೋಡಶಭಿಶ್ಚೈವ ಪಂಚಭಿಶ್ಚ ಹರಿಸ್ವಯಂ ಚತುರ್ಭಿಶ್ಚ ವೃತೋ ನಿತ್ಯಂ ತತ್ಸ್ವರೂಪಾಶ್ಚ ಶಕ್ತಯ. ಇವೆಲ್ಲ ವಿಷ್ಣು ಸಹಸ್ರ ನಮಗೆ ಇವೆಲ್ಲ ಕೂಡ ಮಹಾಶಕ್ತಿ ಎಂದು ದೇವರಿಗೆ ಹೆಸರಿದೆ. ಮತ್ತು ಶಕ್ತಿಮತಾಂ ಶ್ರೇಷ್ಠ ಅಂತಿದೆ. ವಿಷ್ಣು ಅವೆಲ್ಲ ಸೇರಿಸ್ಕೊಂಡಾಗ ಏನು ಶಕ್ತಿ ಅಂತ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಶಕ್ತಿವಂತರಲ್ಲಿ ಶ್ರೇಷ್ಠ. ಏನು ಶಕ್ತಿ ಅಂತಲೇ ಅರ್ಥ ಆಗಿಲ್ಲ, ಶಕ್ತಿವಂತರೇನು ಅರ್ಥ ಆಗ್ತಾರಾಗ. ಇದೆಲ್ಲ ನೋಡಬೇಕು. ಶಕ್ತಿ ಮತಾಮ್ ಅಂತ ಹೇಳಿದ್ರಿಂದ ಉಳಿದ ದೇವತೆಗಳಿಗೆ ಹೆಚ್ಚಿಂಚೆ ಅಸೋಚಿತ ಇದೆ. ಅಬ್ಸಲ್ಯೂಟಾಗಿ ಪರ್ಫೆಕ್ಟಾಗಿ ಅನಂತ ಇರೋ ದೇವರಿಗೆ ಮಾತ್ರ. ಎಲ್ಲ ಏನು ಓದಿ ವಿಷ್ಣು ಸಹಸ್ರ ಎಂಡಾಗುತ್ತೆ ಅದು ಮನೆಗೆ. ಗೊತ್ತಾಯ್ತು? ಏನು ಯಾವ ವಿಷಯ ತಿಳ್ಕೊಂಡ್ರು ಕೂಡ ಎಲ್ಲಿ ಬಂದಿರುತ್ತದೋ ಒಂದು ವರ್ಡಲ್ಲಿ ಬಂದಿರುತ್ತೆ. ಇಲ್ಲಿ ಬ್ರಹ್ಮಸೂತ್ರ ಸೂತ್ರವಾಗಿ ಬಂದಿರುತ್ತೆ. ಆ ರೀತಿ ಬರಲೇಬೇಕು. ಮನೀಷಿತಾನುಭಾವೋಯಂ ಮಮ ಲೋಕಾವಲೋಕನಂ ಯದುಪಶ್ರಿತ್ಯ ರಹಸಿ ಚಕರ್ಥ ಪರಮಂ ತಪಃ ಮನೀಷಿತಂ ತಪಃ. ಬ್ರಹ್ಮದೇವರು ಭಾರಿ ಖುಷಿ ಪಡ್ತಾರೆ. ಏನಿದು ಮನೀಷಿತಾನುಭಾವೋಯಂ, ನಾನು ಮಾಡಿದ ದೊಡ್ಡ ತಪಸ್ಸಿನ ಫಲ ಇದು. ದೇವರನ್ನ ಮಮ ಲೋಕ ಅವಲೋಕನಂ, ಅಲ್ಲಿ ಪರಮಾತ್ಮನು ಮಾತಾಡ್ತಾರೆ. ನಿಮ್ಮ ಸೇವೆಯ ಫಲ ಇದು. ನೋಡಿ ನನ್ನ ನೋಡಿದ್ರಲ್ಲ ರೂಪವನ್ನು. ಲೋಕ ಅವಲೋಕನಂ, ಲೋಕದ ಅವಲೋಕನ. ಲೋಕ ಅಂದರೆ ಪರಮಾತ್ಮನ ರೂಪ ಪ್ರಕಾಶ ಎಲ್ಲದೂ ಅರ್ಥ. ಅದಕ್ಕೆ
ಲೋಕ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಲೋಕ ಶಬ್ದ ಮುಕ್ತ ಲೋಕಕ್ಕೂ ಲೋಕ ಅಂತ ಕರೀತಾರೆ, ಮುಕ್ತರನ್ನು ಲೋಕರು ಅಂತ ಕರೀತಾರೆ. ಲೋಕಾಭಿದಾಸ್ಯ ಮುಕ್ತ ಅನ್ನೋ ಬಂದೇ ಬರುತ್ತೆ, ಯಾಕಂದ್ರೆ ಏನೇ ಬರುತ್ತೋ ಗೊತ್ತಾಯ್ತಾ. ಮುಕ್ತರಿ ಲೋಕರು ಅಂತ ಹೆಸರಿದೆ. ಲೋಕ ಅಂದರೆ ಪ್ರಕಾಶ, ಪ್ರಕಾಶ ರೂಪರಾದ್ದರಿಂದ ಅವ್ರಿಗೇನಂತ ಕರೀತಾರೆ, ಲೋಕರು ಅಂತಲೇ ಹೆಸರಿದೆ. ಲೋಕ ಅವಲೋಕನ ಯದುಪಸಿ ಯದ ಲೋಕ, ಲೋಕವನ್ನು ನೋಡಿದ್ರಲ್ಲ ಮುಕ್ತ ಲೋಕವನ್ನು, ಇದು ನಿಮ್ಮ ದೊಡ್ಡ ತಪಸ್ಸಿನ ಫಲ ಅಂಥೇಳಿ. ಯದುಪಶ್ರುತ್ಯ ರಹಸಿ ಚಕರ್ಥ ಪರಮಂ ತಪಃ. ನನ್ನ ಮಾತನ್ನು ಕೇಳಿಕೊಂಡು ಏನಂತ, ತಪ ಮಾಡಬೇಕು, ನೀವು ತಪಸ್ ಮಾಡಬೇಕು ಅಂತ ಹೇಳಿದಿರಲ್ಲ, ತಕ್ಷಣ ಮಾಡಿದಿರಿ ನೀವು, ಅದರ ಫಲ ಸಿಕ್ತು ಅಂತ ಹೇಳ್ತಾರೆ. ರಹಸಿ ಚಕರ್ಥ ಪರಮಂ ತಪಃ, ದೊಡ್ಡ ತಪಸ್ಸನ್ನು ಮಾಡಿದರು. ದೇವಮಾನದ 10,000 ವರ್ಷ ಮಾಡಿದರು. ಮನೀಷಿತಂ ತಪಃ, ಮನೀಷತ ತಪ ಅಂತ ಅರ್ಥ. ಪ್ರತ್ಯಾದಿಷ್ಟಂ ಮಯಾ ಯತ್ರ ತ್ವಯಿ ಕರ್ಮ ವಿಮೋಹಿತೆ ತಪೋ ಮೇ ಹೃದಯಂ ಸಾಕ್ಷಾತ್ ಆತ್ಮಾಹಂ ತಪಸೋ ನಯಾ ತಪಸೋ ನಘ. ಪ್ರತ್ಯಾದಿಷ್ಟಂ ಮಯಾ ತತ್ರ ತ್ವಯಿ ಕರ್ಮ ವಿಮೋಹಿತೆ. ಅದಕ್ಕೆ ನೀವು ಕರ್ಮ ವಿಮೋಹಿತರು ನೀವಲ್ಲ, ಜನ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಕರ್ಮದಲ್ಲಿ ಮೋಹಿತರಾಗಿಬಿಟ್ಟು ತಪಸ್ಸೇ ಬಿಟ್ಟುಬಿಡ್ತಾರೆ ಅಂತ ಹೇಳ್ತಾರೆ. ತಪಸ್ಸು ಮುಖ್ಯ. ಏನೋ ಪೂಜೆಗೆ ಬರೀ ವೈಭವಗಳಿರುತ್ತೆ, ಹೊರತು ಏನಿರೋದಿಲ್ಲ. ದೇವ್ರು ನೋಡೋಕೆ ಜನ ನೋಡಬೇಕು ಅಂತ ಮಾಡಿಬಿಡ್ತಾರೆ. ದೇವ್ರು ನೋಡ್ಬೇಕು ಜನ ನೋಡ್ಬೇಕಾದ್ರೆ, ದೇವ್ರು ನೋಡ್ಬೇಕು ಅದಿಲ್ಲ, ಜನ ನೋಡಕ್ಕೆ ಮಾಡಿಬಿಡ್ತಾರೆ. ದೇವ್ರು ನೋಡಕ್ಕೆ ಮಾಡಬೇಕು. ಪ್ರತ್ಯಾದಿಷ್ಟಂಬಯ ತತ್ರ ತ್ವಯಿ ಕರ್ಮ ವಿಮೋಹಿತೆ. ಜನ ತ್ವಯಿ ಬ್ರಹ್ಮದೇವರಿಗೆ ಕರ್ಮ ವಿಮೋಹಿತರಲ್ಲ, ಉಳಿದವರಿಗೆ ಸಂಬೋಧನೆ ಮಾಡ್ತಾರೆ. ಇವ್ರಿಗೆ ಹೇಳ್ಬೇಕಾದ್ರೆ ಕರ್ಮದಲ್ಲಿ ವಿಶೇಷವಾಗಿ ನೀವು ಸಿದ್ಧಿ ಪಡೆದವರು ಅಂತ ಅರ್ಥ. ಅದಕ್ಕೆ ಪ್ರತ್ಯಾದಿಷ್ಟ ನಾವೇನು ಹೇಳಿದಾಗ ತಪಸ್ ಮಾಡಿ ಅಂತ ಹೇಳಿ ನೀವು ಮಾಡಿದ್ದೀರಿ ಅದನ್ನು. ತಪೋ ಮೇ ಹೃದಯಂ ಸಾಕ್ಷಾತ್, ತಪಸ್ಸನ್ನು ಹೃದಯ ಇದ್ದಾಗ ಲೆಕ್ಕ. ಯಾರು ತಪಸ್ ಮಾಡ್ತಾರೋ ಅವರಿಗೆ ದೇವ್ರು ಕಾಡ್ತಾನೆ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಅದರಲ್ಲಿ ಉತ್ತರೋತ್ತರ ಪ್ರಾಬಲ್ಯ. ಯಜ್ಞಕ್ಕಿಂತ ದಾನ ಶ್ರೇಷ್ಠ, ದಾನಕ್ಕಿಂತ ತಪಸ್. ಯಜ್ಞಕ್ಕೆ ಭಾರಿಷ್ಟು ಸಲಕರಣೆಗಳು ಬೇಕು, ದಾನಕ್ಕೆ ವಸ್ತು ಇರಬೇಕು, ಕೊನೆ ಪಕ್ಷ ತೊಗೊಳ್ಳೋದು ಇರಬೇಕು, ಎಲ್ಲರೂ ದಾನ ಮಾಡೋಕ್ಕೆ ಬರೋದಿಲ್ಲ. ದಾನ ಅನ್ನೋ ಕಾನ್ಸೆಪ್ಟ್ನಲ್ಲೇ ದ್ವೈತ ಮತ ಇದೆ. ಅದು ದಾನ ಮಾಡೋಕೆ ಇಲ್ಲವೇ ಅಲ್ವ, ಏನಂತ ಮಾಡಬೇಕು ಅವರು, ತಾನೇ ಇಟ್ಕೊಂಡು ದಾನ ಅಂತ ಕರೀತಾರೆ. ಈ ಜೋಬಿ ತೆಗೆದಿಟ್ಕೊಂಡ ದಾನ ಆಗುತ್ತಾ ಅದು? ದಾನ ಸ್ವೀಕಾರ ಮಾಡೋದಿರಬೇಕು, ದಾನ ಮಾಡೋ ವಸ್ತು ಇರಬೇಕು, ದಾನ ಕೊಡೋದಿರಬೇಕು, ದೇಶ ಕಾಲ ಇರಬೇಕು. ಎಷ್ಟು ವ್ಯತ್ಯಾಸ ಬರ್ತಾರೆ, ಪ್ರತಿಯೊಂದು ಬಂದೋಯ್ತವ್ರೆ. ಯಜ್ಞದಲ್ಲೂ ಹಾಗೆ ದೇವತೆಗಳು ಬೇಕು, ಮಂತ್ರ ಬೇಕು, ಇವರೆಲ್ಲ ಬೇಕು, ತ್ಯಾಗ ಬೇಕು, ಅದಿಷ್ಟು ಬಂತು. ತಪಸ್ಸು ಅವನು ತನ್ನನ್ನೇ ಚಿಂತನೆ ಮಾಡೋದು, ಇದು ಅಬ್ಸಲ್ಯೂಟ್. ಇದು ಮಾಡಬೇಕಾದ್ರೆ ಹೈಯೆಸ್ಟ್ ಸ್ಟೇಜ್. ಇವೆಲ್ಲ ಎಕ್ಸ್ಟರ್ನಲ್ ಸ್ವಲ್ಪ ಮಿಕ್ಸ್ ಆಗಿದೆ, ಅದರಲ್ಲಿ ಏನಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್. ಬಂದು ತಪಸ್ ಮಾಡಕ್ಕೆ ಬರೋ ಇವೆಲ್ಲ ಮಾಡಬೇಕು. ಹಾಗೆ ಕೂಡ ನಿದ್ದೆ ಬಂದುಬಿಡುತ್ತೆ ಹೊರತು ಏನು ತಪಸ್ಸು ಏನು ಆಗೋದಿಲ್ಲ. ಅದು ಕರಿಬೇಕಂತೆ ತಪಸ್ಸು ಅಂತ. ಸೃಜಾಮಿ ತಪಸೈ ವೇದಂ ಗ್ರಸಾಮಿ ತಪಸಾ ಪುನಃ ವಿಭರ್ಮಿ ತಪಸಾ ವಿಶ್ವಂ ವೀರ್ಯಮೇ ದುಸ್ತರಂ ತಪಃ. ಸೃಜಾಮಿ ತಪಸಾ ಏವ ಇದಂ ಸತತೋ ಅತಪ್ಯತ. ಶುರುವಾಗದೆ ಉಪನಿಷತ್ತುಗಳು. ದೇವರು ಸೃಷ್ಟಿ ಪರಮಾತ್ಮ ಒಬ್ಬನೇ ಇದ್ದ, ತಪಸ್ ಮಾಡ್ದ, ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ. ತಪಸ್ಸು ಅಂದರೆ ಸಂಕಲ್ಪ ದೇವರಿಗೆ, ಉಳಿದವರಿಗೆ ತಪಸ್ಸು ಅಂದರೆ ಆಲೋಚನೆ. ದೇವರಿಗೆ ಆಲೋಚನೆ ಪ್ರಶ್ನೆನೇ ಇಲ್ಲ. ಮಹಾಲಕ್ಷ್ಮಿಗೆ ಆಲೋಚನೆ ಬೇಕಿಲ್ಲ, ಅನಾಲೋಚನೆ. ಮತ್ತು ಈಶ್ವರ ಅದನ್ಯತ್ರ ಸರ್ವ ವಿಷಯಕಂ ಜ್ಞಾನಂ ಲಕ್ಷ್ಮೀ ಜ್ಞಾನ ಮಾತ್ರದಿಂದ ಅದ್ರ ಬಗ್ಗೆ ಸರಿ ಸ್ಪಷ್ಟತೆ ಇರಬೇಕು. ಕರ್ಮ ವಿಮೋಹಿತೆ ಸೃಜಾಮಿ ತಪಸೈ ವೇದಂ. ನಾನು ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಮಾಡ್ತೇನೆ. ಗ್ರಸಾಮಿ, ಸಂಕಲ್ಪ ಮಾತ್ರದಿಂದ ನುಂಗ್ತೇನೆ. ಸಂಕಲ್ಪ ಮಾತ್ರ ಮತ್ತೆ ಸೃಷ್ಟಿ ಮಾಡ್ತೇನೆ. ತಪಸ್ಸು ಮಾತ್ರ ವಿಭರ್ಮಿ, ಅದಕ್ಕೆ ಅಕ್ಷಯ ವಸ್ತ್ರ. ಎಲ್ಲೋ ಕೂತಿದ್ದಾನೆ, ಕೂತಿರ್ಲಿಕ್ಕೆ ಅಕ್ಷಯ ವಸ್ತ್ರ ಬಂದು ವಿಭರ್ಮಿ ಧರಿಸ್ತೇನೆ. ತಪಸಾ ವಿಶ್ವಂ ವೀರ್ಯಮ್ಮೇ ದುಸ್ತರಂ ತಪಃ. ತಪ ನನ್ನ ದೊಡ್ಡ ಶಕ್ತಿ, ಅದು ಮಹಾತಪ. ವಿಷ್ಣು ಸಹಸ್ರನಾಮದಲ್ಲಿ ಮಹಾತಪ. ಇದೆಲ್ಲ ಸೇರಿಸಿದಾಗ ಅದು ಅರ್ಥ ಆಗುತ್ತೆ ಏನಂತೆ. ಕರ್ಮ ವಿಮೋಹಿತೆ ಇದಂ ಕಾರ್ಯಮಿತಿ ಅಜಾನತಿ ಹೃದಯಂ ಪ್ರಿಯಂ. ಏನು ಮಾಡಬೇಕು ಅಂತ ಗೊತ್ತಿದ್ದು ಅನ್ನೋ ಯೋಚನೆ ಮಾಡಬೇಕಲ್ಲ, ತಪಸ್. ಮತ್ತೆ ತಪ ಆಲೋಚನೆ, ಯೋಚನೆ ಮಾಡ್ತಾನೆ ತಪಸ್ ಮಾಡಬೇಕು. ಅದಕ್ಕೆ ತಪಸ್ಸಂಬುದು ಬೇಸಿಕ್, ಎಲ್ಲದು ಬೇಸಿಕ್, ಅದು ರಿಕ್ವೈರ್ಮೆಂಟ್. ಪ್ರಿಯಂ ಹೃದಯ ಮುದ್ರಿಕ್ತಂ ಕಾಂತಮಿತ್ಯಭಿಧೀಯತೆ ಇತ್ಯಭಿಧಾನಂ. ನೋಡಿ, ಕಾಂತಮಿತ್ಯಭಿಧೀಯತೆ. ಕಾಂತ ವಿಠಲ ಹತ್ತಲು ಕಾಂತ ಅಂತ ಬರುತ್ತೆ, ಅರ್ಥ ಇದೆ. ಕಾಂತಮಿತ್ಯಭಿಧೇಯ ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ. ಪ್ರಿಯಂ ಹೃದಯ ಮುದ್ರಿಕ್ತಂ. ಪ್ರಿಯಂ ಹೃದಯ ಮುಕ್ತಿ. ಪ್ರಿಯ ಅಂದರೆ ಹೃದಯ ಅಂದರೆ ಏನು? ತಪಸ್ಸಿನ ಹೃದಯ ಅಂತ ಪರಮಾತ್ಮ ಹೇಳಿದ. ಪರಮಾತ್ಮ ಹೃದಯ ಏನು ಅಂತ ಕೇಳಿದರೆ ಪ್ರಿಯ ಅಂತ ಅರ್ಥ. ಪರಮಾತ್ಮ ತಪಸ್ಸು ಏನದು? ಅವನು ನನ್ನ ಪ್ರಾಣ ಅಂದರೆ ಏನರ್ಥ? ಅತ್ಯಂತ ಪ್ರಿಯರು ಅಂತ ಅರ್ಥ. ಹಾಗೇನೆ ತಪಸ್ಸು ನನಗೆ ಏನಾಗಿದೆ? ಹೃದಯ ಆಗಿದೆ, ಅಂದರೆ ಪ್ರಿಯವಾಗಿದೆ ಅಂತ ಅರ್ಥ. ವಿಷ್ಣೋ ತಪಸ್ಸೈವ ಅಪ್ಯತೆ ಹರಿಹಿ. ವಿಷ್ಣೋ ತಪ ಪ್ರಿಯಂ ಹೃದಯ ಮಿದ್ರಿಕ್ತಂ ಕಾಂತಮಿತ್ಯಭಿಧೀಯತೆ ಇತ್ಯಭಿಧಾನ. ತಪ ಪ್ರಿಯಂ ಸದಾ ವಿಷ್ಣೋ ತಪಸ್ಸೈವಾಪ್ಯತೆ ಹರಿಹಿ. ಅದಕ್ಕೆ ತಪಸ್ ಮಾಡಬೇಕು.
ತಪಸ್ಸು ಅತ್ಯಂತ ಪ್ರಿಯವಾದದ್ದು ಪರಮಾತ್ಮನಿಗೆ. ಅದೇ ತಪಸ್ಸುಗಳು ಏಕಾದಶಾದಿಗಳು ತಪಸ್ಸು, ಉಪವಾಸ ತಪಸ್ಸು ಅಂತ ಕರೀತಾರೆ. ತಪ ಆಲೋಚನಂ ಪ್ರೋಕ್ತಂ, ಇವೆಲ್ಲ ತಪಸ್ಸುಗಳು. ಸಂಕಲ್ಪ ಮಾಡೋದು ತಪಸ್ಸೆ, ಮಾಡ್ತೇನೆ ಅಂತ ಹೇಳಿಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರಲ್ಲ. ಪ್ರಾರಂಭ ಮಾತ್ರ ವಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ. ಸ್ವಯಂ ಚ ತಪಸೈ ವೇದಂ ವಿಭರ್ತಿ ಜ್ಞಾನಮೇ ವಹಿ ತಪಶ್ಶಬ್ದಾಭಿಧಂ ಪ್ರೋಕ್ತಂ ಜ್ಞಾನರೂಪೋ ಹರಿರ್ಯತಃ. ಅದು ದೇವರಿಗೆ ತಪಸ್ಸು ಅಂತಲೇ ಹೆಸರಿದೆ. ಯಾಕೆ? ತಪಸ್ಸಿಗೆ ಜ್ಞಾನ ಅಂತ ಅರ್ಥ ಇರೋದ್ರಿಂದ ಜ್ಞಾನರೂಪರಾಗಿದ್ದಕ್ಕೆ ದೇವರಿಗೆ ತಪಸ್ಸು ಅಂತಲೇ ಕರೀತಾರೆ. ಮಹಾತಪಾಹ ಜ್ಞಾನ ವೀರ್ಯೋ ಜ್ಞಾನ ಬಲೋ ಜ್ಞಾನಾನಂದ ಇತಿ ಇರಿತಃ. ಪರಮಾತ್ಮನ ಬಲ ಯಾವುದು? ಜ್ಞಾನನೇ. ಬಲ ಯಾವುದು? ವೀರ್ಯ ಸಾಮರ್ಥ್ಯ ಅದೇ, ಆನಂದ ಅದೇ, ಇತಿ ಇರಿತ. ಈ ದೇವರ ಬಗ್ಗೆ ಯಾವ ರೀತಿಯಲ್ಲಿ ಹೇಳಿದರೂ ಕೂಡ ಗುಣಪೂರ್ವ ಗುಣದಲ್ಲಿ ಎಂಡಾಗ ಹೇಳಿಬಿಟ್ರೆ ದೊಡ್ಡ ಸ್ತೋತ್ರ ಅದೇ. ಜ್ಞಾನ ವೀರ್ಯೋ ಜ್ಞಾನ ಬಲೋ ಜ್ಞಾನಾನಂದ ಇತಿ ಇರಿತಃ ಇತಿ ಬೃಹತ್ಸಂಹಿತಾಯ. ಶ್ರೀ ಭಗವಾನುವಾಚ ಜ್ಞಾನಂ ಪರಮಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂಚ ಗೃಹಾಣ ಗದಿತಂ ಮಯ. ನೋಡಿ, 24ರಿಂದ 31ಕ್ಕೆ ಜಂಪ್ ಆಗೋಯ್ತು. 31 ಇದ್ರ ನಂಬರ್. ಇದರ ಜ್ಞಾನಂ ಪರಮಗುಹ್ಯಂ ಮೇ ಇದೆ ತಾನೇ ಇರೋದು ನೆಕ್ಸ್ಟ್. ಅದೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂಚ ಗೃಹಾಣ ಗದಿತಂ ಮಯ. ಮತ್ತೆ ಏನು ನಡೀತು? ಬ್ರಹ್ಮದೇವರೇ, ಪುಂಸಃ ಒಬ್ಬ ಮನುಷ್ಯನಿಗೆ ಸಿದ್ಧಿ ಅಂತ ಹೇಳಿದರೆ ದರ್ಶನ ಆಗೋದು. ದರ್ಶನ ಆದಮೇಲೆ ಏನಿಲ್ಲ, ಇನ್ನೇನು ಉಳಿಬೇಕಾದಿಲ್ಲೇ ಇಲ್ಲ. ಅಲ್ಟಿಮೇಟ್ ಧರ್ಮ ಬಿಟ್ಟು ಅಲ್ಟಿಮೇಟ್ ದರ್ಶನ ನಿಮಗೆ ಆಯ್ತು ಈಗ. ಆದ್ದರಿಂದ ನೀವು ಕೇಳಬೇಕಾದ ಏನು ಇರೋದಿಲ್ಲ, ಪರ್ಫೆಕ್ಷನ್ ಇದೆ. ಏನು ಬೇಕಾದ್ರೆ ಕೇಳಿಕೊಡ್ತೀನಿ ಅಂತ ಹೇಳುತ್ತೆ, ಏನು ಬೇಕಾದ್ರೆ ಕೇಳಿ ಕೊಡ್ತೀನಿ ಅಂತ ಹೇಳುತ್ತೆ. ಅಷ್ಟು ಅವ್ರು ಹೇಳ್ತಾರೆ ಜ್ಞಾನಭಕ್ತಿ ಕೊಡು. ಫಸ್ಟ್ ಕೇಳಿದ್ದು ಅದನ್ನೇ ಕೇಳೋದು ಅವರು. ಹನುಮಂತನ ಅಂತ ಕೇಳಿದ್ದು ಇಲ್ಲಿ ಕೇಳೋದು ಹಾಗೆ. ಈಗ ನಾನು ಏನು ಮಾಡಬೇಕು ಮುಂದೆ ಅಂತ ಕೇಳ್ತಾ, ಏನು ಮಾಡಬೇಕೀಗ? ಆ ಕರ್ತವ್ಯ ರಿಪೋರ್ಟ್ ಮಾಡಿರೋಂಥ ಅಷ್ಟು ಕೆಲಸ ಕೇಳಬೇಕಲ್ಲ, ಯಾವ ಡ್ಯೂಟಿ ಅಂತ ಏನು ಮಾಡಬೇಕೀಗ ಅಂತ ಕೇಳಿದ ತಕ್ಷಣ ಪರಮಾತ್ಮ ಹೇಳ್ತಾನೆ, ನೀವೀಗ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಸೃಷ್ಟಿ ಕಾರ್ಯ ಮಾಡಬೇಕು. ಆಗ ಬ್ರಹ್ಮದೇವರು ಕೇಳ್ತಾರೆ, ಭಾರಿ ಕಷ್ಟ ಸೃಷ್ಟಿ ಕಾರ್ಯ. ಅದೇನು ಗೊತ್ತಾ? ಸೃಷ್ಟಿ ಮಾಡ್ತಾ ಮಾಡ್ತಾ ಬಂಧನ ಶುರುವಾಗಿಬಿಡುತ್ತೆ, ಅಭಿಮಾನ ಶುರುವಾಗಿಬಿಡುತ್ತೆ. ನೇಹಮಾನ ಪ್ರಜಾಸರ್ಗೆ ಬದ್ಧೇಯಂ ಯದನುಗ್ರಹ. ಸೃಷ್ಟಿ ಮಾಡ್ತೇನೆ, ನನಗೆ ಅದರಲ್ಲಿ ಮಮಕಾರ ಬಂಧನ ಆಗದಂತೆ ಅನುಗ್ರಹ ಮಾಡಬೇಕು ಅಂತ ಕೇಳ್ತಾರೆ. ಸೃಷ್ಟಿ ಕಾರ್ಯ ಅಂಬದು ಏನದು? ಅಪಾಯಿಂಟ್ಮೆಂಟ್ ಆಯಿತು, ಎಲ್ಲೋ ಓಡಾಡ್ಕೊಂಡಿದ್ದು, ಅವತ್ತಿಂದ ಶುರುವಾಯಿತು ಬಂಧನ. ಆಫೀಸ್ ಟೈಮ್ ಎಲ್ಲ ಮೇಂಟೈನ್ ಮಾಡಬೇಕೀಗ. ಬಂಧನ ಅದು ಗೊತ್ತಾಯ್ತಾ? ಎಲ್ಲೋ ಓಡಾಡ್ಕೊಂಡಿದ್ದ ಮದುವೆ ಆಯಿತು, ಮಕ್ಕಳದು ಭೌತಿ ಬಂಧನ ಗೊತ್ತಾ? ಅಯ್ಯೋ ಏನು ಶುರು ಮಾಡಿ ಅಯ್ಯೋ ಅಂತಾನೆ ಶುರು ಮಾಡ್ತಿರ್ತಾರೆ. ಇದು ಬಂಧನ. ಆದ್ದರಿಂದ ಸೃಷ್ಟಿ ಕಾರ್ಯ ಯಾವುದಕ್ಕೆ ಕಾರಣ? ಧೃತರಾಷ್ಟ್ರನಿಗೆ ಎಷ್ಟು ಬಂಧನ ಆಯ್ತಲ್ಲ, ಧೃತರಾಷ್ಟ್ರನಿಗೆ ಎಷ್ಟೆಷ್ಟು ದುಃಖ ಅನುಭವಿಸ್ಬೇಕಾಯ್ತು. ಅದಕ್ಕೇನೆ ಮಮಕಾರದ ಬೆಸ್ಟ್ ಎಕ್ಸಾಂಪಲ್ ಧೃತರಾಷ್ಟ್ರ ರಾಜ. ದೇವತೆಗಳಲ್ಲಿ ವರಿಷ್ಠರು ವರ್ಷಿರ್ತಾರೆ ಆ ವಿಚಾರ. ದೇವತೆಗಳಲ್ಲಿ ಪಾಪ ಒಳಗಾದ. ಸೃಷ್ಟಿ ಕಾರ್ಯ ಯಾವಾಗಲೂ ಬಂಧನಕ್ಕೆ ಕಾರಣವಾಗ. ಅದಕ್ಕೆ ಸನಕಾದಿಗಳು ಏನು ಮಾಡಿದರು? ಸೃಷ್ಟಿ ಮಾಡಿ ಅಂತ ಬ್ರಹ್ಮದೇವರು ಹೇಳಿದ ತಕ್ಷಣ ನಮಗೆ ಅದೆಲ್ಲ ಬೇಕಿಲ್ಲ ಅಂತ ಹೊರಟೋಗ್ಬಿಟ್ಟು, ಈ ಕಮಿಟ್ಮೆಂಟೇ ಬೇಕಾಗಿಲ್ಲ ಅಂತ ಹೊರಟೋದು. ಅದೇ ಆದರೆ ಇಲ್ಲಿ ನಿಮಗೆ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇದ್ದೆ, ಮಾಡ್ತೀನಿ, ನೀವು ಅಪ್ಪಡೆ ಅಂದರೆ ಮಾಡೇ ಮಾಡ್ತೇನೆ, ಆದರೆ ನನಗೆ ಬಂಧನ ಅನುಗ್ರಹ ಮಾಡಿ. ಬ್ರಹ್ಮದೇವರು ಕೇಳೋದು ಲೋಕದೃಷ್ಟಿಯಿಂದ ಕೇಳಿದ್ದಿದ್ದು. ಯಾಕೆಂದರೆ ಬಂಧನ ಇಲ್ಲದ್ರೆ ಪೋಟೆ ಸಿಗೋದಿಲ್ಲ. ಅದು ಬ್ರಹ್ಮದೇವರ ಏನಾಗಿರ್ಬೇಕು ಅವರು? ಬ್ರಹ್ಮ ನಿರಭಿಮಾನತ್ವ ಗೊತ್ತಾಯ್ತಾ? ಅಭಿಮಾನ ಬಿಟ್ಟವರಿಗೆ ಸಿಗೋ ಲೋಕ. ಇವ್ರಿಗೆ ಹೇಳಿದ್ದು ಲೋಕದೃಷ್ಟಿಯಲ್ಲಿ ಹೇಳ್ತಾರೆ, ನನಗೆ ಬಂಧನವಾಗದಂತ ಅನುಗ್ರಹ ಮಾಡಬೇಕು. ಆದರೆ ಆ ಪರಮಾತ್ಮ ಹೇಳ್ತಾನೆ, ಆಯಿತು ಇವೊಂದು ಹೇಳ್ತೇನೆ ಕೇಳ್ಕೊಂಬಿಡಿ, ಬಂಧನ ಆಗೋದಿಲ್ಲ ಅಂತ ಹೇಳ್ತಾನೆ. ಸೃಷ್ಟಿ ಮಾಡೋರೆಲ್ಲ ಏನು ಮಾಡಬೇಕು? ಫಸ್ಟು ಇದು ಕೇಳ್ಕೋಬೇಕು. ಏನು ಅಂದರೆ ಅದೇ ಚತುಶ್ಲೋಕಿ ಭಾಗವತ ಹೇಳ್ತಾರೆ. ಇದನ್ನು ತಿಳ್ಕೊಂಡಿದ್ರೆ ಎಂದೂ ಬಂಧನ ಬರೋದೇ ಇಲ್ಲ. ಬಂದರೆ ಏನಾಗುತ್ತದು? ಇವೆಲ್ಲ ಬಿಟ್ಟವ್ರಿಗೆ ಬಂಧನ ಶುರುವಾಗುತ್ತೆ ಅಂತ ಅರ್ಥ. ಏನ ಯಥಾ ಜ್ಞಾತ್ವ ಜ್ಞಾನಂ ಪರಮಗುಹ್ಯಮ್ಮೆ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂಚ ಗೃಹಾಣ ಗತಿತಂ ಮಯ. ಇಲ್ಲೂ ಹಾಗೆ ಜ್ಞಾನಂ ವಿಜ್ಞಾನ ಸಹಿತಂ ಪ್ರವಕ್ಷ್ಯ ಮೆನಸು ಭಗವದ್ಗೀತೆಯಲ್ಲಿ ಬಂದಿದೆ. ಜ್ಞಾನ ವಿಜ್ಞಾನ ಇವರು ಅದೇ ಮಾತನ್ನು ಹೇಳ್ತಾರೆ. ಇಲ್ಲಿ ಅರ್ಥ ಏನು ಬರೀತಾರೆ, ಅಲ್ಲಿ ಅರ್ಥ ಇದಾರು ಅರ್ಥ ಬರೀತಾರೆ ಆಚಾರ್ಯ. ಜ್ಞಾನ ಅಂದರೆ ಏನು, ವಿಜ್ಞಾನ ಅಂದರೆ ಹೇಳೋದಕ್ಕೆ ಇಲ್ಲಿ ಅರ್ಥ ಬರೀತಾರೆ. ಜ್ಞಾನಂ ಪರಮ ಹೌದು ಅದು ಭಾಳ ತುಂಬ ಜನ ಅಲ್ಲೇ ಫೇಲ್ ಆಗುತ್ತೆ. ಶುರುವಾಗದೆ ಓದ್ತಿರ್ಬೇಕಾದ್ರೆ ಶುಗರ್ ಬರೋದಿಲ್ಲ, ಕೆಲಸಕ್ಕೆ ಸೇರಿದ ತಕ್ಷಣ ಶುಗರ್ ಬರೋದಕ್ಕೆ ಶುರುವಾಗಿ ಗೊತ್ತಾಯ್ತಾ? ಅದು ಕೋರ್ಟ್ಸ್ ಜಾಸ್ತಿ ಆದಂಥದ್ದು ಅಂತ ಜಾಸ್ತಿ ಆಗಲಿ ಶುರುವಾಗಿ. ಅವ್ರಿಗೆ ಹೇಳಿದ್ದು ಮಾಡಿದ್ನೋ ಇಲ್ಲೋ ಮಾಡೋದು ಸುಲಭ. ಬಿ ಪಿ ಬರೋದೇ ಇನ್ನೊಬ್ರಿಗೆ ಹೇಳಿದಾಗ. ಯಾಕಂದ್ರೆ ಮಾಡಿದ್ರಲ್ಲ ಸಾಮಾನ್ಯವ್ರು ಯಾವಾಗ ಮಾಡಿದ್ರೆ ಯಾವಾಗ ಬರಲ್ಲ ಗೊತ್ತಾ? ಹೇಳಿದವರಿಗೆ ಮಾಡೇ ಮಾಡ್ತಾ ಗ್ಯಾರಂಟಿ ಇದ್ರೆ ಬರೋಲ್ಲ.
ಅವ್ರಿಗೆ ಒಪ್ಸಿದ್ರೆ ಬಿಡಿ ನಿಶ್ಚಿಂತೆ. ಅವ್ರಿಗೆ ಒಪ್ಸಿದ್ರೆ ಬರೀ ಮತ್ತೆ ಹೇಳಬೇಕಾಗ್ತದೆ. 100 ಸತ್ತು ಹೇಳಿದ್ರೆ ಒಂದು ಸತ್ ಹೂವರ್ಲಕ್ಕೆ 100 ಸತ್ತು ಹೇಳಬೇಕು. ಅವ್ರಿಗೆ ಆಗ ಮುಂದಿನ ಆಮೇಲೆ ಮನುಷ್ಯನ ಸ್ವಭಾವ ಅದನ್ನ ಗೆಲ್ಲೋದಕ್ಕೆ ಸಾಧನೆ ಅಂತ ಕರೆಯೋದು. ಗೊತ್ತಾಯ್ತಾ? ಹೇಳಿದ್ಮೇಲೆ ಕೆಲಸ ಆಯ್ತು. ನಾವು ಎಷ್ಟು ಜವಾಬ್ದಾರಿ ಇರಬೇಕು ಅಂದರೆ ಅವ್ರು ನಾನು ಕೇಳ್ತಾರೆ. ಆಮೇಲೆ ಕೆಲಸ ಅಂತ ಕೇಳ್ತಾರೆ ಮೇತ್ರ. ಅವ್ರು ಬರ್ತೋಗ್ತಾರೆ, ನಾವು ಹೇಳ್ಬೇಡಿ ಬರ್ತೋಗಿರ್ತಾರೆ ತಿಳ್ಕೊಬೇಕು. ಹಾಗಲ್ಲ. ಕೆಲಸ ಹೇಳೋದು ಯಾತಕ್ಕೆ ಅಂದರೆ ಇವರಿಗೂ ಟೆನ್ಷನ್. ಅವರು ಯಾರು ಎಲ್ಲರೂ ಅವ್ರಿಗೆ ಕೆಲಸ ಮಾಡಿ ಟೆನ್ಷನ್ನೇ ಇರೋದಿಲ್ಲ. ಅದು ಮಾಡಿದ್ರು ಅಂತ ಬಂದು ಮಾಡಿದ್ರು ಡೌಟ್ ಬಂದ ತಕ್ಷಣ ಶುರುವಾಗುತ್ತೆ. ಅದಕ್ಕೆ ಎಂದು ಕೂಡ ವಯಸ್ಸಾದ ಮೇಲೆ ಯಾಕೆ ಮನುಷ್ಯ ಹೆಚ್ಚು ಬಿ ಪಿ ಜಾಸ್ತಿ ಆಗುತ್ತೆ ಗೊತ್ತಾ? ಉಳಿದವ್ರು ಕೇಳೋದಿಲ್ಲ, ಅಂತ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಬಿ ಪಿಯಿಂದ ಉತ್ತರ ಅದು ಒಂದೇ. ನಾನು ಮಾಡ್ಕೊಳೋಕ್ಕೆ ಬರೋದಿಲ್ಲ, ಇನ್ನೊಬ್ಬರು ಮಾಡೋದಿಲ್ಲ ಅಂತ ಗ್ಯಾರಂಟಿ ಬೇರೆ. ಅದರಿಂದಾಗಿ ಭಾರಿ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ. ಅದಿದ್ದಾಗುತ್ತೆ. ಅದಕ್ಕೆ ಹಿಂದೆ ವಾನಪ್ರಸ್ಥರ ಆಗಿಬಿಡ್ತಾ ಇದ್ರು, ಇರ್ತಾರೆ ಇದ್ದಿಲ್ಲ. ಆದ್ದರಿಂದ ಬರೀ ದೇವರ ಸಾರ ಮಾಡ್ಕೊಂಡು ಆರಾಮಿರ್ತಿದ್ರು. ಬಿ ಪಿ ಶುಗರ್ ಯಾವುದು ಬರ್ತಿರಲಿಲ್ಲ. ಇಲ್ಲಿ ಅದು ಸಮಸ್ಯೆ ಇದೆ. ಆ ದೃಷ್ಟಿಯಲ್ಲಿ ಬ್ರಹ್ಮದೇವರು ಕೇಳಿದ ಮಾತು ಭಾರಿ ದೊಡ್ಡ ಮಾತು. ಅದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಒಟ್ಟು ಬಂಧನ ಅಂದ್ರೇನು? ಟೆನ್ಷನ್ ಸ್ಟ್ರೆಸ್ಸೇ ಬಂಧನ. ಅದು ಒಳಗಾಗಬಾರ್ದು. ನಾವು ಏನು ಮಾಡಬೇಕು ಅದಕ್ಕೆ ಅಂದರೆ ಅಹಮೇ ವಾಸಮಗ್ರೇಚ 4 ಮಾತು ಹೇಳ್ತಾರೆ, ಕೇಳಿರ್ತಾರಲ್ಲ. ಇಡಿಯಮ್ ಇದೆ, 4 ಮಾತು ಹೇಳ್ತೀನಿ ಅನ್ಬೋದು. ಅವತ್ತಿಂದ ಶುರುವಾಯ್ತು 4 ಮಾತು ಹೇಳ್ತೀನಿ ಅಂತ. ಚತುಷ್ಕೋಟಿ ಭಾಗವತ ಅಂದರೆ ಅದೇ ಇವರು 4 ಮಾತಾಡ್ತಾರೆ ಅಂತಲೇ ಹೇಳೋದು. ಇವತ್ತು ಕೂಡ ಅವರು 2 ಗಂಟೆ ಮಾತಾಡಿ 4 ಮಾತು ಹೇಳಿದೆ ಅಂತಲೇ ಹೇಳೋದು. ಅದು ಪಂಥ ಆಚಾರ್ಯ 4 ಮಾತೇ ಹೇಳಿದ್ದು. 4 ಮಾತನ್ನು ಅವರು ಹೇಳಿದ್ದು ಕೂಡ. ಅಹಮೇ 4 ಪುರುಷಾರ್ಥ ಸಿಗೋ ಮಾತಾಡಬೇಕು. 4 ಮಾತಾಡಿದರೆ 4 ಮಾತು ಜಾತಕ್ಕೆ ಬಂತು ಅಂದರೆ 4 ಪುರುಷಾರ್ಥಕ್ಕೂ ಸಾಧನ ಆಗಬೇಕು ಅಂತ. ಪ್ರತಿ ಓದಿದ್ರೆ ಪಾಸಾಗಿ ಕೆಲಸ ಇರಬೇಕಲ್ಲ. ಹಾಗೆ ಸುಮ್ಮನೆ ಓದಿ ಏನು ಉಪಯೋಗ ಅದಕ್ಕೆ? ಅಹಮೇವ ಆಸಮಗ್ರೇ ನಾಣ್ಯತೆ ಯತ್ ಸತಸತ್ಪರ. ಮೊದಲನೇ ಶ್ಲೋಕ ಇದೆ ಅದರಲ್ಲಿ. ಏನ ಅದರಲ್ಲಿದೆ ನೋಡಿ. ನಿನಗೆ ಜ್ಞಾನ ಕೊಡ್ತೇನೆ, ಪರಮಗುಹ್ಯವಾದದ್ದು ವಿಜ್ಞಾನ ಸಮನ್ವಿತವಾದ ಕೊಡ್ತೇನೆ, ರಹಸ್ಯ ಕೊಡ್ತೇನೆ. ಅಂಗ ಅಂದರೆ ಪ್ರಿಯ, ಸಂಬೋಧನೆ. ಗೃಹಾಣ ಗದಿತಮ್ಮಯ ಹೇಳೋದನ್ನು ಕೇಳಿ ನಿಮಗೆಲ್ಲ ಒಳ್ಳೇದಾಗತ್ತೆ ಅಂತೇಳಿ. ಇದಕ್ಕೆಲ್ಲರಿಗೂ ಉತ್ತರ ಇದೆ. ಯಾರು ಕೂಡ ಜವಾಬ್ದಾರಿ ಬೇಡ ಅಂತ ಹೇಳಬಾರದು. ಈ 4 ಮಾತು ತಿಳ್ಕೊಂಡಿದ್ರೆ ಜವಾಬ್ದಾರಿ ನಡೆಸಕ್ಕೆ ಬರುತ್ತೆ ಅಂತ ಅರ್ಥ. ಏನ ಯಥಾ ಜ್ಞಾತ್ವ ನಿಯತಂ ಮುಕ್ತಿರಾಪ್ಯತೆ ತದ್ವಿಜ್ಞಾನ ಮಿತಿ ಪ್ರೋಕ್ತಂ ಜ್ಞಾನಂ ಸಾಧಾರಣಂ ಸ್ಮೃತಂ ಮಿತಿ ವಾಮನೆ. ಯಾವ ರೂಪದ ಉಪಾಸನೆ ಮಾಡಿದರೆ ಜ್ಞಾನ ಬರುತ್ತೋ ಅದೇನಂತ ಕರೀತಾರೆ? ಅದು ಜ್ಞಾನ. ಮುಕ್ತಿ ಸಾಧನವಾದರೆ ಅದೇನದು? ಯಾವ ರೂಪ ಉಪಾಸನೆ ಮುಕ್ತಿ ಸಿಗುತ್ತೋ ಅದು ವಿಜ್ಞಾನ ಅಂತ ಕರೀತಾರೆ. ಬಿಂಬರೂಪ ಉಪಾಸನೆ ಎಂಬುದು ವಿಜ್ಞಾನ. ಅದು ಸರ್ವೋತ್ತಮತ್ತ ವಿಜ್ಞಾನಗಳೆಲ್ಲ ಜ್ಞಾನ. ಈ ಜ್ಞಾನ ಇಲ್ಲದೆ ವಿಜ್ಞಾನ ಬರೋದಿಲ್ಲ. ಎಲೆಕ್ಟಿವ್ಸ್ ಬರೋದೆಲ್ಲ ಮುಂದಿನ ಸ್ಟೇಜಲ್ಲಿ. 1ನೇ ಕ್ಲಾಸ್ ಏನು ಎಲೆಕ್ಟಿವ್ ಇರೋದು ಏನು ಗೊತ್ತವೆ, ಆ ಶಬ್ದ ಕೂಡ ಗೊತ್ತಿರೋದಿಲ್ಲ. ಆದ್ದರಿಂದ ಜ್ಞಾನ ವಿಜ್ಞಾನ. ಅದಕ್ಕೆ ಎಷ್ಟೇ ಓದಿದ್ರು ಬರೋದು ಜ್ಞಾನ ಅಷ್ಟೇ. ನಿಯತಗಳು ಉಪದೇಶ ಮಾಡಿದಾಗ ಮಾತ್ರ ಏನು ಗೊತ್ತಾಗೋದು? ನೀರೂಪಾಸನೆ ಮಾಡಬೇಕು ಅಂತೇಳಿ ಅದನ್ನು ಹೇಳ್ತಾರೆ ನೋಡಿ. ಏನ ಯಥಾ ಜ್ಞಾತ್ವ ನಿಯತಂ ಮುಕ್ತಿರಾಪ್ಯತೆ. ನಿಯತ ಅಂದರೆ ಶೂರ್, ಮುಕ್ತಿ ಗ್ಯಾರಂಟಿ ಅನ್ನೋ ರೂಪ ಉಪಾಸನೆ ಜ್ಞಾನ ಬಂದ ವಿಜ್ಞಾನ ಅಂತ ಕರೀತಾರೆ. ತದ್ವಿಜ್ಞಾನ ಮಿತಿ ಪ್ರೋಕ್ತಂ ಜ್ಞಾನಂ ಸಾಧಾರಣಂ ಶ್ರುತಂ. ಸಾಧಾರಣ ಅಂದ್ರೇನು? ಸ್ವಲ್ಪ ಅಂತ ಅರ್ಥ ಅಲ್ಲ, ಜನರಲ್ ಅಂತ. ಜನರಲ್ ಸ್ಪೆಷಲ್ ಅದು. ಯದ್ವಿಜ್ಞಾನ ಮಿತಿ ಪ್ರೋಕ್ತ ಬರೀ ಜ್ಞಾನ ಸಾಧಾರಣ ವೇದಾಶಾಸ್ತ್ರ ಸಾಧಾರಣ ಜ್ಞಾನ ಗೊತ್ತು, ಅದಲ್ಲ ದೊಡ್ಡ ಜ್ಞಾನನೇ ಅದು. ಆದರೆ ಮುಕ್ತಿಗೆ ಬೇಕಾದ ನಿಯತ ರೂಪ ಇನ್ನೂ ಗೊತ್ತಿಲ್ಲ. ಅಹಮೇ ವಾಸಮೇವಾಗ್ರೇ ನಾಣ್ಯತ್ಯ. ಮೊದಲನೇ ಶ್ಲೋಕ 4ರಲ್ಲಿ. ಅಹಮೇವ ಆಸಮೇವ ಅಗ್ರೇ ನಾಣ್ಯತ್ ಯತ್ ಸದಸತ್ ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ಅವಶಿಷ್ಯೇತ ಸೋಸ್ಮ್ಯಹಂ. ಅಹಮೇವ ಆಸಮೇವಾಗ್ರೇ ಮೊದಲೇದು. ಏಕೋ ನಾರಾಯಣ ಆಸೀತ್ ವಾಸುದೇವೋವ ಇತಮಗ್ರೇ ಆಸೀತ್. ಇದು ಪರಮಾತ್ಮ ನಾನೇ ವಾಸುದೇವ ಇದ್ದ ಅಂತ ಹೇಳಿ ನಾನೇ ಇದ್ದೆ ಅಂತ ಹೇಳಿಬಿಡ್ತಾರೆ. ಕೃಷ್ಣನೇ ವಾಸುದೇವ ಆದ್ದರಿಂದ ವಾಸುದೇವನಾಗಿ ಮಾತಾಡ್ತಾನೆ ಬ್ರಹ್ಮದೇವರಿಗೆ. ಅಹಮೇವ ಆಸಮೇವಾಗ್ರೇ ಇಲ್ಲಿ ಹೇಳ್ತಿರೋದು ವಾಸುದೇವ ರೂಪದಿಂದ ಪರಮಾತ್ಮ ಮಾತಾಡ್ತಿರೋದು. ಯಾತಕ್ಕೆ? ಮುಕ್ತಿ ರೂಪ ಇದು. ಆದ್ದರಿಂದ ಅಹಮೇವಾದ ವಾಸುದೇವೋವ ಇದಮಗ್ರೇ ಆಸೀತ್. ನಾಣ್ಯತ್ ಯತ್ ಸತಸತ್ಪರಂ. ಸತಸತ್ಪರಂ, ಸತ್ ಅಸತ್ತು ಯಾವುದೇ ಇರಲಿಲ್ಲ. ಅಂದರೆ ಮೂರ್ತ ಅಮೂರ್ತಗಳು ಯಾವುದು ಕೂಡ ಹೊರಗೆ ಎಲ್ಲ ಒಳಗಿಟ್ಕೊಂಡ್ಬಿಟ್ಟಿದ್ದಾನೆ. ಅದೇ ಆಸೀದುದಾರ ಗುಣವಾರಿ ಪ್ರಮೇಯ ನಾರಾಯಣ ಪರತಮಃ ಸ ಏಕಃ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ. ಅಖಿಲಂ ಎರಡಕ್ಕೆ 2 ಅರ್ಥ. ಅಖಿಲಂ ಶಬ್ದ ಎಲ್ಲ ಇಟ್ಕೊಂಡಿದ್ದ ಅಂತ ಒಂದರ್ಥ. ಎಲ್ಲ ಹೇಗೆ ಇಟ್ಕೊಂಡಿದ್ದಾನೆಂದರೆ ಖಿಲವಾಗದಂತೆ ಇಟ್ಕೊಂಡಿದ್ದ. ಖಿಲವಾಗೋದು ಅಂದ್ರೆ ಏನು? ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೇಗೆ ಇಟ್ಕೊಂಡಿದ್ದಾನೆ? ಸಪರೇಟಾಗಿ ಇಟ್ಕೊಂಡಿದ್ದಾನೆ. ಅಲ್ಲೂ ಕೂಡ ಏನಾಗಿಲ್ಲ, ಭೇದ ಹೋಗಿ ಅಲ್ಲಿ ಭೇದ ಹೋಗಿದೆ ತಿಳ್ಕೊಂಬಿಡ. ಅಖಿಲಂ ಯಥಾಭವತಿ ತಥಾ ನಿಧಾಯ. ಇದು ಸ್ವಾರಸ್ಯ ಪಾತ್ರ. ಆಚಾರ ಪಾತ್ರ ಪ್ರತಿಯೊಂದರಲ್ಲೂ ಭಾಳ ಸ್ವಾರಸ್ಯ ಇಟ್ಟಿರ್ತಾರೆ.
ಅಖಿಲಂ. ಅಖಿಲ ಒಂದರ್ಥ ಎಲ್ಲ ಅಂಥೇಳಿ, ಇನ್ನೊಂದು ಅರ್ಥ ಏನು, ಅದು ಆಚಾರ್ಯ ಇದೇ ಪದ ಉಪಯೋಗಿಸಿದ್ದಾರೆ. ತನುತ್ತೇಪಿ ಅಖಿಲಂ ಭರಂ, ಇಲ್ಲೂ ಅಖಿಲ ಅಲ್ಲಿ ಅಖಿಲ, ಅಲ್ಲಿ ಖಿಲವಾಗದಂತೆ ನೋಡ್ಕೊಂಡಿದ್ದಾನೆ. ಉದಾಹರಣೆಗೆ ಇಲ್ಲೆಲ್ಲ ಮಿಕ್ಸಪ್ ಮಾಡಿಬಿಟ್ಟ, ಅವ್ರು ಏನು ಕ್ಲೀನ್ ಮಾಡಿಕೊಳ್ಳೋದು ಬಜೆಟ್ ಅಕ್ಕಿ ಬೇಡಿ ಸೇರಿಸಿಟ್ಬಿಟ್ಟ. ಸರಿ ಎಷ್ಟು ಬೇಕು ಕ್ಲೀನ್ ಮಾಡೋಕ್ಕೋ ಪಾಪ, ಅದು ಹೇಗೆ ಹೇಳ್ಬೇಕಾದ್ರೆ ಹಾಗೆ ಹೇಳಿದ್ರು. ಅಖಿಲಂ ಖಿಲವಾಗದೈತೆ ಊಟ. ವಾದಿರಾಜ ಸ್ವಾಮಿ ಬಗ್ಗೆ ಹೇಳ್ತಾರಲ್ಲ, ಏನು ಹೇಳೋದು, ಊಟ ಮಾಡಿಬಿಟ್ಟಿದ್ರು, ಆಮೇಲೆ ಶಿಷ್ಟ ಉಳ್ಕೊಳ್ಳೋದು, ಅವ್ರು ನೋಡಿ ಏನು ಮಾಡ್ತಾರೆ ಎಲ್ಲ ಹೇಗೆ ಸಪ್ರೇಟಾಗಿ ಅದೇನು ಬಿಸಿ ಅದು ಬರ್ತಾ ಇದೆ ಹಾಗೆ. ಅದು ಎಷ್ಟಿಗಿದು ಅದು ಎಂಥ ನಾಲೆಡ್ಜ್, ಇದು ಭಾಳ ವಿಷಯ. ಶಕ್ತಿ ತಿಳುವಳಿಕೆ ಬೇರೆ, ಶಕ್ತಿ ಬೇರೆ. ಸಪ್ರೇಟ್ ಮೊದಲು ಜ್ಞಾನ ಇರಬೇಕು ಫಸ್ಟ್, ಸಪ್ರೇಟ್ ಮಾಡಬೇಕಾದ್ರೆ. ನೋಟ್ ಜೋಡಿಸೋ ಅಂತಾನೆ, ಎಷ್ಟೊಂದು ಬ್ಯಾಂಕಿಗೆ ಹೋದ ನೋಟ್ಸ್ ಜೋಡಿಸ್ಬಿಟ್ಟು ಹೀಗಿರಬೇಕು, ಹೆಡ್ಡೆ ಮೇಲೆ ಬಂದು ಆ ಥರ ಜೋಡಿಸಿ ಪಟ ಕೆಲಸ ಆಗ್ಬಿಡುತ್ತೆ. ಹೀಗೊಂದು ಇಟ್ಟಿದ್ರೆ ಅದೇ ಕೆಟ್ಟೋಗ್ಬಿಡುತ್ತೆ ಅವ್ನು. ಅದು ಅಖಿಲ ದೇವರು ಹೇಗಿಟ್ಟಿದ್ದಾರೆ ಅಂದರೆ ಯಾವ ರೀತಿಯಲ್ಲೂ ಇಷ್ಟ, ಈ ತೆಗೆದಿಟ್ಟರೆ ಹೇಗೋ ಹಾಗೆ. ಇದು ಎಷ್ಟು ಸಾಮರ್ಥ್ಯ ಇದೆ. ದೇವರು ತಿನ್ನೋದಕ್ಕೋಸ್ಕರ ಒಳಗೆ ಇಟ್ಕೊಂಡಿದ್ದು ಯಾರು ಇತ್ತು, ಎಲ್ಲ ಪೀಸ್ ಆಗಿ ಹೋಗ್ತಿದ್ದು, ಹಾಗೆ ಇಟ್ಕೊಂಡಿಲ್ಲ. ಅಖಿಲಂ ನಾಣ್ಯತ ಪಶ್ಚಾದಹಂ ತ್ವಮೇವಾಗ್ರೆ. ಆಮೇಲೆ ನಿಧಾನವಾಗಿ ಏನಾಯಿತು, ಅಹಂ ನಾನು ಅಂದರೆ ನಾರಾಯಣ ರೂಪದಿಂದ ಹೊರಗೆ ಬಂದೆ. ಇದೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಮೊದಲ ರೂಪ ತೊಗೊಂಡಿದ್ದು ಯಾವುದೋ ವಾಸುದೇವ ರೂಪ, ನಾರಾಯಣ ಮೂಲ ರೂಪ, ವಾಸುದೇವ ರೂಪದಿಂದ ಬಂದೆ. ಅದೇ ರೂಪ ಅಹಂ ಅಂತ ಅದಕ್ಕೆ ಹೇಳ್ತಾರೆ, ವಾಸುದೇವ ರೂಪದಿಂದ ಬಂದೆ. ತೊಮ್ಮೆ ಆಮೇಲೆ ನೀನು ಸೃಷ್ಟಿ ಮಾಡಿದೆ. ತ್ವಮೇ ತಚ್ಚ ಯೋ ಅವಶಿಷ್ಟೇತ ಸೋಸ್ಮ್ಯಹಂ. ಮುಂದೆ ಏನೆಲ್ಲ ಆಯ್ತು, ಏನೇನು ನಡೀತಾ ಹೋಗುತ್ತಲ್ಲ, ಏನು ಉಳಿಯುತ್ತಲ್ಲ, ಕೊನೆ ನಾನೇ. ಸೃಷ್ಟಿಯೇ ಮಾಡಿದ್ದು ನಾನೇ, ಕೊನೆ ಉಳಿಯೋದು ಯಾರು ಅಂತ ಕೇಳಿದರೆ ಪರಮಾತ್ಮನೇ. ಎಲ್ಲ ಒಳಗಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಸ್ಟಾರ್ಟ್ ಮಾಡಿ ಎಲ್ಲ ಕ್ಲೋಸ್. ಸೃಷ್ಟಿಯಿಂದ ಪ್ರಳಯದವರೆಗೂ ಕೂಡ ಸಮ್ಮರಿ ಕೊಟ್ಟಾಗಾಯಿತು. ಪರಂ ಸ್ವತಂತ್ರಂ ನ ವಿಷ್ಣೋರಧೀನಂ ಪ್ರಾಕ್ ಸೃಷ್ಟೇ ತಥೈವ. ಇದಕ್ಕೆಲ್ಲ ಆಚಾರ್ಯ ತಾತ್ಪರ್ಯ ವಿಶೇಷವಾಗಿ ಬರೀತಾರೆ. ವಿಷ್ಣೋರಧೀನಂ ಪ್ರಾಕ್ ಸೃಷ್ಟೇ ತಥೈವ ತಲಯಾದನು. ಇಷ್ಟು ಹೇಳಿದ್ರಿಂದ ಏನು ಗೊತ್ತಾಯ್ತು ನಮಗೆ, ಮೊದಲು ಏನೂ ಇರೋದಿಲ್ಲ, ಕೊನೆಗೂ ಏನೂ ಇರೋದಿಲ್ಲ. ಅದ್ರ ಅರ್ಥ ಏನಾಯಿತು ಅಂದರೆ ಎಲ್ಲರೂ ಡಿಪೆಂಡೆಂಟ್ ಆಗೇ ಇದ್ದಾರೆ ಹೊರತು ಯಾರು ಕೂಡ ಏನಲ್ಲ, ಯಾವ ಸ್ಟೇಜಲ್ಲೂ ಸ್ವತಂತ್ರರಾಗಿಲ್ಲ. ಮೊದಲು ಅಸ್ವತಂತ್ರರು, ಕೊನೆಗೂ ಅಸ್ವತಂತ್ರರು, ಮಧ್ಯದಲ್ಲಿ ಏನಾಗಿರ್ಬೇಕು, ಅವರು ಸ್ವತಂತ್ರ ಆಗಿರಲೇಬೇಕು. ವಿಷ್ಣೋರಧೀನಂ ಪ್ರಾಕ್ ಸೃಷ್ಟೇ ತಥೈವ ಚ ಲಯಾದನು. ಸೃಷ್ಟೇ ಪ್ರಾಕ್ ವಿಷ್ಣೋರಧೀನಂ, ಅವನು ಲಯ ಆದಮೇಲೂ ಕೂಡ ಅವನಧೀನನೇ. ಅಸ್ಯ ಸತ್ವಪ್ರವೃತ್ಯಾದಿ ವಿಶೇಷೇಣಾಧಿಗಮ್ಯತೆ. ಅಸ್ಯ ಸತ್ವಪ್ರವೃತ್ಯಾದಿ ವಿಶೇಷಣ ಅಥವಾ ಇರುವಿಕೆ, ಪ್ರವೃತ್ತಿ ಮೊದಲಾದವುಗಳನ್ನು ವಿಶೇಷದಿಂದ ಅರ್ಥ ಮಾಡ್ಕೋಬೇಕು. ಸ್ವಾತಂತ್ರ್ಯಂ ಸ್ಥಿತಿಕಾಲೇತು ಕಥಂಚಿತ್ ಬುದ್ಧಿಮೋಹತಃ. ಸ್ವಾತಂತ್ರ್ಯಂ ಪ್ರತೀಯಮಾನಮಪಿತು ತಸ್ಮಾನ್ ನೈವೇತಿ ಗಮ್ಯತಾಂ. ಸ್ವಾತಂತ್ರ್ಯಂ ಸ್ಥಿತಿಕಾಲೇತು ಕಥಂಚಿತ್ ಬುದ್ಧಿಮೋಹತಃ. ನಮಗೆ ಯಾವ ಸ್ಥಿತಿಕಾಲದಲ್ಲಿ ಮೊದಲು ಭ್ರಮೆಗೆ ಅವಕಾಶ ಇಲ್ಲ, ಮೊದಲು ಕೊನೆಗೂ ಭ್ರಮೆಗೆ ಅವಕಾಶ ಇಲ್ಲ. ಅವಕಾಶ ಬರೋದು ಯಾವಾಗ, ಮಧ್ಯದಲ್ಲಿ. ಯಾವ ಕಾಲ, ಸ್ಥಿತಿಕಾಲದಲ್ಲಿ. ಕಥಂಚಿತ್ ಬುದ್ಧಿಮೋಹದಿಂದಾಗಿ ಏನು ಬರುತ್ತೆ, ನಾನು ಅಂತ ಶುರು ಮಾಡ್ತಾರೆ. ಮೊದಲು ನಾನು ಎಲ್ಲಿ, ಈಗ ನಾನು ಎಲ್ಲಿ, ಈಗ ನಾನು ನೋಡೋಣ ಅಂತ ಕೇಳಿದರೆ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮೊದಲಿಗಿದೆ ಕೊನೆಗಿದೆ, ಸರಿಯಾದ ಸ್ವಾತಂತ್ರ್ಯ. ಈಗ ಮಾತ್ರ ಏನು ಮಾಡ್ತಾನೆ ಅವನು, ಜೀವನದಲ್ಲಿ ಹುಟ್ಟಬೇಕಾದ್ರೆ ಸ್ವಾತಂತ್ರ್ಯ ಇಲ್ಲ, ಬೆಳಿಬೇಕಾದ್ರೆ ಸ್ವಾತಂತ್ರ್ಯ ಇಲ್ಲ, ಮುದುಕಾದ್ರೆ ಸ್ವಾತಂತ್ರ್ಯ ಇಲ್ಲ, ಮಧ್ಯದಲ್ಲಿ ಭಾರಿ ಹಾರಾಟ. ಬದುಕ್ತಾ ಇದೆ, ಬಟ್ ವೆರಿ ಹ್ಯಾಪಿಯಾಗಿರ್ತಿದ್ರು. ಹಾಂ, ತಸ್ಮಾದಹಂ ತದ್ವಿಜ್ಞಾನಮಿತಿ ಸ್ವಾತಂತ್ರ್ಯಂ ಸ್ಥಿತಿಕಾಲೇತು ಕಥಂಚಿತ್ ಬುದ್ಧಿಮೋಹತಃ ಪ್ರತೀಯಮಾನಮಪಿತು ತಸ್ಮಾನ್ ನೈವೇತಿ ಗಮ್ಯ. ಇಷ್ಟಾದರೂ ಕೂಡ ಅಸ್ವಾತಂತ್ರ್ಯ ಇರೋದಿಲ್ಲ ಅಂತ ಅನುಭವಕ್ಕೆ ಬರುತ್ತೆ. ಏನು ಮಾಡ್ತಾನೆ, ಮತ್ತೆ ಅಹಂ ಶುರು ಮಾಡ್ತಾನೆ. ಹೋಲಪ್ಪ ಇದು ಪೂರ್ತಿ ಮರ್ತೋಯ್ತು ಅಂತ ಏನೋ ಇಲ್ಲ, ಮೊದಲು ಸಣ್ಣವರಾಗಿದ್ದ ನೆನಪಿಲ್ಲ, ಈಗ ಎಲ್ಲ ನೆನಪಿದೆ, ಆದರೂ ಕೂಡ ಏನು ಮಾಡ್ತಾನೆ, ಇದು ಅದಕ್ಕೆ ಏನಂತ ಕರೀತಾರೆ, ದಂಭ. ಗೊತ್ತಿದ್ರು ಗೊತ್ತಿಲ್ಲದಾಗ ನಡ್ಕೊಂಡ್ಬಿಡ್ತಾರಲ್ಲ, ತುಂಬ ತಪ್ಪದು. ಪ್ರತೀಯಮಾನಮಪಿತು ತಸ್ಮಾನ್ ನೈವೇತಿ ಗಮ್ಯತಾಂ ಜನಿಷ್ಯೇಹಂ ಲಯಿಷ್ಯೇಹಂ ಇತಿ ನಹಿ ಅಭಿಸಂಧಿತಃ.
ನಾನು ಹುಟ್ಟುತ್ತೇನೆ, ನಾನು ಸಾಯ್ತೇನೆ. ಇವತ್ತು ನಾನು ಸಾಯ್ತೇನೆ ಸಂಕಲ್ಪ ಮಾಡಿ ಯಾರು ಸಾಯ್ತಾರಾ? ಇಲ್ಲ. ಸಾಯ್ತಾರೆ, ಎಲ್ಲ ಸಾಯ್ತಾರೆ. ಏನರ್ಥ ಅದಕ್ಕೆ? ಅಸ್ವಾತಂತ್ರ್ಯ ಇದೆ ಅಂತ. ಹುಟ್ಟೋದಕ್ಕೆ ಆಯ್ಕೆ ಇಲ್ಲ, ಸಾಯೋದಕ್ಕೆ ಆಯ್ಕೆ ಇಲ್ಲ, ಮಧ್ಯದಲ್ಲಿರೋದಕ್ಕೆ ಆಯ್ಕೆ ಇಲ್ಲ. ಅರ್ಥ ಮಾಡ್ಕೊಂಬೋದಿಲ್ಲ, ಇದು ಸಮಸ್ಯೆ. ಜನಿಷ್ಯೇಹಂ ದಯಿಷ್ಯೇಹಂ ವಿಧಿನ ಹಿ ಅಭಿಸಂಧಿತ ಅಥೋ ಜೀವನಮಪ್ಪೇತತ್ ಭವೇದೀಶಾಭಿಸಂಧಿತ. ನಮ್ಮ ಬದುಕು ಕೂಡ ಹೀಗೇ ಇದೆ. ಹುಟ್ಟು ಹೇಗೋ ಪರಾಧೀನವೋ, ಸಾವು ಹೇಗೆ ಪರಾಧೀನವೋ, ಸ್ಥಿತಿಯು ಕೂಡ ಪರಾಧೀನ ಅಂತ ತಿಳ್ಕೋಬೇಕು. ಈಶಾಭಿಸಂಧಿತ ಅತಃ ಸ್ವರೂಪಭೇದೇಪಿ ಆತ್ಮೈವ ಇದಮಿತಿ ಶ್ರುತಿ. ಅದಕ್ಕೇನು ಪರಮಾತ್ಮ ಏನು ಮಾಡ್ದ? ಆತ್ಮ ಒಂದೇ ಇತ್ತು ಅಂತ ಹೇಳಿದ ಅರ್ಥ ಏನು ಅಂದರೆ ಸ್ವತಂತ್ರವಾಗಿದ್ದವನು ಪರಮಾತ್ಮ ಒಬ್ಬನೇ ಅಂತ ಅರ್ಥ. ಉಳಿದವರು ಇರಲಿಲ್ಲ ಅಂತಲ್ಲ, ಅಸ್ವತಂತ್ರರಾಗಿದ್ದಾರೆ ಅಂತ ಅರ್ಥ. ಅಭಿಸಂಧಿ ಅಂದ್ರೆ ಏನು? ಅನುಸಂಧಾನ ಅಂತ ಅರ್ಥ. ಅಭಿಸಂಧಿತ ತದ್ಭವೇದ ಈಶಾಭಿಸಂಧಿ. ಯಾವಾಗ ದೇವರ ಬಗ್ಗೆ ಅನುಸಂಧಾನ ಮಾಡ್ತಾನಂದ್ರೆ ಅವ ಹೊರಟೋಯ್ತಾನೆ. ನೀವೆಲ್ಲ ಅಹಂಕಾರ ಮಕ ಬಿಟ್ಟೋದು, ಇದನ್ನೇ ಜೀವನ ಅಂತ ಕರೆಯೋದು. ಅತ ಸ್ವರೂಪಭೇದೇಪಿ ಹಿ ಆತ್ಮೈವೇದಮಿತಿ ಶ್ರುತಿ ವದತಿ ಅಸ್ಯ ಮಂದೆ ಈಶತಂತ್ರತ್ವಾದಿ ಯಥಾ ಅಶಕ್ತಸ್ತ್ವ ಅಸನ್ನಿಧಿ. ಅದು ಉಳಿದದೆಲ್ಲ ಇಲ್ಲ ಇಲ್ಲ ಅಂತ ಮದ್ದೇನು ಶುರು ಮಾಡಿದರು. ಒಬ್ಬನೇ ಇದೆ, ಬೇರೆ ಇರಲಿಲ್ಲ ಅಂದರು. ಇರಲಿಲ್ಲ ಅಂದ್ರೆ ಏನರ್ಥ ಅಂದರೆ ವದಂತ್ಯಸ್ಯ ಈಶತಂತ್ರತ್ವ, ಭಗವದ್ ಅಧೀನವಾಗಿದೆ, ಇವನ ಕೈಯಲ್ಲಿಲ್ಲ. ಅದು ಅಶಕ್ತನನ್ನು ಏನಂತ ಕರೀತಾರೆ? ಅಸನ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಅಸತ್ ಶಬ್ದಕ್ಕೆ ಹೊಸ ಅರ್ಥ ಇದೆ. ಅವ್ರೇನು ತಿಳ್ಕೊಂಡ್ಬಿಟ್ಟು ಮಾತೆತ್ತಿದ್ರೆ ಮಿಥ್ಯ, ಇನ್ನು ಬೇರೆ ಅರ್ಥ ಗೊತ್ತೇ ಇಲ್ಲ. ಅಸತ್ ಅಂತ ಅಶಕ್ತನೂ ಕರೀತಾರೆ. ಯಾವಾಗ ಅಂತ ಪ್ರಶ್ನೆ ಬಂದಿ ಬರ್ತಾರೆ ಮಕ್ಕಳು. ಯಾರೋ ಬಂದ್ಬಿಟ್ಟು ಕೇಳ್ತಾರೆ, ಮನೇಲಿ ಯಾರೂ ಇರೋ ಬನ್ನಿ, ಮೇಲಿ ಪಾತ್ರೆ ಇದೆ ಕೊಡಿ ಅಂತ. ಮಕ್ಕಳು ಒಳ್ಳೆ ಗೊತ್ತಿದ್ದಾರೆ, ಯಾರೂ ಇಲ್ಲ ಅಂತ ಕರಿಬೇಕಾದ್ರೆ. ಅಷ್ಟು ಸರಿ ಇಲ್ವೇ ಇಲ್ಲ. ಎತ್ತಿಕೊಡೋ ಶಕ್ತಿ ಇರೋರು ಯಾರೂ ಇಲ್ಲ, ಆ ಮಟ್ಟಿಗೆ ಯಾರೂ ಇಲ್ಲ. ಮತ್ತು ಹೋಟೆಲ್ ಇಷ್ಟು ಬರ್ತಾರೆ, ಮನೇಲಿ ಇಬ್ಬರೇ ಇರೋರು ಅಂತಾರೆ. ಮಕ್ಕಳಲ್ಲೇ ಓಡಾಡ್ತಿರ್ತಾರೆ. ಅವರೆಲ್ಲ ಏನಲ್ಲ, ವೋಟಿಂಗ್ ಇಲ್ಲ. ರೇಷನ್ ಕಾರ್ಡಿಗೆ ಜಾಸ್ತಿ ಸೇರಿಸ್ತಾರೆ, 4 ಜನ ಇರೋಣ. ಇಬ್ಬರು ಎಲ್ಲ ಹೋಗಿದ್ದಾರೆ ಅಂತೇಳಿ ಒಟ್ಟು ಅವ್ರು. ಯಾಕೆ? ಆ ಲೆಕ್ಕ ಬೇರೆ, ಈ ಲೆಕ್ಕ ಬೇರೆ. ನಾವಲ್ಲೇ ಇಲ್ಲ ಇಲ್ಲ ಅಂತ ಎಲ್ಲೆಲ್ಲಿ ಉಪಯೋಗಿಸ್ತೇವೆ? ಇವೆಲ್ಲ ಪ್ರಾಕ್ಟಿಕಲ್ಲೇ ಉಪಯೋಗಿಸೋದು. ಇದು ಶಾಸ್ತ್ರದ ಪರಿಭಾಷೆ ಅದು. ಇಲ್ಲ ಅಂತಷ್ಟೇ ಅಸಮರ್ಥ ಅಂತ ಅರ್ಥ ಬಿಟ್ಟುಬಿಟ್ಟು ಇಲ್ಲ ಇಲ್ಲ ಅಂತ ತಿಳ್ಕೊಂಡು. ಇದೆಲ್ಲ ಅರ್ಥ ಗೊತ್ತಾರೆ ಜನಗಳು ಯಾರೂ ಮೋಸ ಹೋಗೋದೇ ಇಲ್ಲ. ನಿತ್ಯ ಜೀವನದಲ್ಲೇ ದೇವರಾಗಿಟ್ಟಿದ್ದಾನೆ. ವದಂತಿ ಅಸ್ಯ ಈಶತಂತ್ರತ್ವಾತ್ ಯಥಾ ಅಶಕ್ತಸ್ತು ಅಸನ್ನಿತಿ ವಿದ್ಯಂತೆ ಹಿ ತದಾ ಜೀವಾ ಕಾಲಕರ್ಮಾಧಿಕಂ ತಥಾ. ಆಗ ಜೀವರು ಇದ್ದಾರೆ, ಕಾಲ ಇದೆ, ಕರ್ಮ ಎಲ್ಲವೂ ಇದೆ. ಆದರೆ ಹೇಳೋದಕ್ಕೆ ಯಾವುದಿಲ್ಲ, ನಾನು ಒಬ್ಬನೇ ಇದ್ದೆ ಅಂತ ಪರಮಾತ್ಮ ಹೇಳಿಬಿಟ್ಟ. ಕ್ವಾನ್ಯಥಾ ಹಿ ಪುನಃ ಸೃಷ್ಟಿ ಪೂರ್ವಕರ್ಮಾನುಸಾರಣಿ. ಬೇರೆಯಿಂದ ಯಾರಿಂದ ಸಾಧ್ಯ ಇದೆ ಇದು? ಎಲ್ಲ ದೇವರೇ ಮಾಡೋದು, ಬೇರೆ ಯಾರು? ಯಾಕೆ? ಎಲ್ಲರಲ್ಲಿದ್ದಾರೆ. ಈಗ ಸಿಂಪಲ್ ಆನ್ಸರ್ ನೋಡಿ. ಒಂದು ಸರ್ತಿ ಎಲ್ಲ ಇದ್ದ ಹೊರಗಿಲ್ಲ ಅಂದಮೇಲೆ ಯಾವ ಕಾಲಕ್ಕೂ ಮಾಡೋನು ಏನಾಗಿರಬೇಕು? ಈ ಸ್ವತಃ ಅವನೊಬ್ಬನೇ ಇರೋದಾದ್ರಿಂದ ಅವನೇ ಮಾಡೋದು, ಬೇರೆಯವ್ರು ಮಾಡೋಂಗಿಲ್ಲೇ ಇಲ್ಲ. ಇಲ್ಲೇ ಇಲ್ಲ, ಮಾಡೋಕ್ಕೆ ಬರೋದೇ ಇಲ್ಲ ಅವರಿಗೆ. ಒನ್ಸ್ ಪರತಂತ್ರ ಇಸ್ ಪರತಂತ್ರ ಫಾರ್ ಎವರ್. ಸ್ವತಂತ್ರ ಅಂದಮೇಲೆ ಮತ್ತೆ ಅಸ್ವತಂತ್ರ ಆಗೋ ಚಾನ್ಸ್ ಇಲ್ಲ. ಪರತಂತ್ರ ಮತ್ತು ಸ್ವತಂತ್ರ ಆಗೋ ಚಾನ್ಸು ಇಲ್ಲ. ಅವೇನವು? ಸ್ವರೂಪಕ್ಕೆ ಅಟ್ಯಾಚ್ಡ್ ಅವು. ಆದ್ದರಿಂದ ಸ್ವತಂತ್ರ ಆಗಿದ್ದ ನಾನು ಒಬ್ಬನೇ. ಆದ್ದರಿಂದ ನಾನು ಒಬ್ಬನೇ ಮಾಡಬೇಕು, ಬೇರೆ ಯಾರು ಮಾಡೋಂಗಿಲ್ಲ. ಅದು ವಿದ್ಯಂತೆ ಹಿ ತದಾ ಜೀವಾ ಕಾಲಕರ್ಮಾಧಿಕಂ ತಥಾ ಕ್ವಾನ್ಯಥಾ ಹಿ ಪುನಃ ಸೃಷ್ಟಿ ಪೂರ್ವಕರ್ಮಾನುಸಾರಿ. ಸೃಷ್ಟಿ ಒಂದೇ ರೀತಿ ಯಾಕೆ ಮಾಡೋದಿಲ್ಲ ಏನಂದರೆ ಪೂರ್ವಕರ್ಮಾನುಸಾರಿ. ಅವ್ರವ್ರ ನನ್ನ ಪೂರ್ವಕರ್ಮ, ದೇವರಿಗೆಲ್ಲ ಅವ್ರ ಪೂರ್ವಕರ್ಮ. ದೇವರಿಗೆ ಕರ್ಮ ಬಂಧನ ಇಲ್ಲ, ಪೂರ್ವಕರ್ಮ ನೋಡ್ಕೊಂಡು. ಇದೆಲ್ಲ ಯಾರಿಗೆ ಸಾಧ್ಯ? ಇದು ವರ್ಕ್ ಕೊಡ್ಬೇಕಾದ್ರೆ ಮೇಸ್ತ್ರಿ ಇರ್ತಾನೆ, ವರ್ಕ್ ಕೊಡೋದು ಬಿಡ್ತಾನೆ. ಅವನೇನು ಮಾಡ್ತಾನೆ? ಕೂಲಿಯವರೆಲ್ಲ ಯಾರ್ಯಾರು ಏನು ಅದೆಲ್ಲ ವರ್ಕ್ ಕೊಡ್ತಾ ಹೋಗ್ತು. ಪ್ಲಂಬಿಂಗ್ ವರ್ಕು ಇವರೆಲ್ಲ ಕೊಡ್ತಾನೆ. ಯಾರ್ಯಾರಿಗೆ ಕೊಡ್ಲಿಕ್ಕೆ ಕೊಡೋದಿಲ್ಲ, ಅವ್ರು ತಕ್ಕಂತೆ ಕೊಡ್ತಾರೆ. ಮತ್ತು ಹಿಂದಿನ ಪ್ರಕಾರ ನೋಡ್ತಾರೆ ಹೇಗೆ ಮಾಡಿದ್ದ ಅಂತ. ಕೆಲಸ ತೆಗೆದಾಕ್ತಾರೆ, ಕೆಲವೊಂದು ಸೆಕೆಂಡ್ ಅಸಿಸ್ಟೆಂಟ್ ಮಾಡಿಬಿಡ್ತಾರೆ. ಅದೆಲ್ಲ ಅವನು ಅನುಭವಿಸ್ಬೇಕಲ್ಲ. ಅನ್ಯಥಾ ಈ ಪುನಃ ಸೃಷ್ಟಿ ಪೂರ್ವಕರ್ಮಾನುಸಾರಿ ರೀತಿ ಬ್ರಹ್ಮತರ್ಕಿ ತ್ವಮೇತಚ್ಚ ಪರಂ ನಭವತಿ ಸ್ವತಂತ್ರಂ ನ. ನೀವು ಯಾರು ಇರೋದಿಲ್ಲ ಅಂದರೆ ನೀವು ಯಾರು ಸ್ವತಂತ್ರ ಅಲ್ಲ ಅಂತ ಅರ್ಥ. ಮಹಾಲಕ್ಷ್ಮಿ ಇದ್ದಾರೆ, ಆದರೆ ಅವರು ಲಕ್ಷ್ಮೀ ಭುಜಾಂತರ ಗತಃ, ಅವರು ಏನಾಗಿಲ್ಲ, ಸ್ವತಂತ್ರರಲ್ಲ. ಹೀಗೆ ಇರೋದು ಹೊರಗಿಬ್ಬರೇ. ಸ್ವತಂತ್ರನಾಗಿ ಒಬ್ಬನೇ, ಗೊತ್ತಾಯ್ತಾ? ಇನ್ನೊಬ್ರು ಇದ್ದಾರೆ ಅಸ್ವತಂತ್ರರು. ಉಳಿದವರೆಲ್ಲ ಎಂಥವ್ರವರು? ಇಬ್ಬರು ಅಧೀನ ಇರೋರು. ಇದು ಪ್ರಳಯ ಕಾಲದ ಚಿತ್ರ. ಅದೊಂದೇ ಇವತ್ತು ಏನು ಬಂದರೂ ಪ್ರಳಯ ಕಾಲ ಆಗೋದಿಲ್ಲ. ಇನ್ನೊಂದು ಏನೂ ಇರಬಾರ್ದು. ನೋಡ್ಲಿಕ್ಕೂ ಯಾರೂ ಇರೋದಿಲ್ಲ. ಗೊತ್ತಾಯ್ತು? ಬರೋದು ತಾಲೇ ನೋಡೋದೇ ಹೊರತೆ. ನೋಡೋಕ್ಕಿದ್ರೆ ಹೋಯ್ತು ಮತ್ತೆ ಅದೀಗ ಅಲ್ಲಿ ನಾಳೆ ಮುಂದಿನ ಮಾತು. ಹಾಂ ಏನ ಯಾರ ತೋರಿಸ್ತಾರೆ? ಹೌದು ತೋರಿಸ್ತಾರೆ. ಅದೆಂಥ ಪ್ರಾಣಿ ಅದು?
ಅವ್ರು ಪ್ರಾಣಿಯನ್ನು ನೋಡಬೇಕು ಅಂತ ಕೇಳಿದ್ರಲ್ಲ, ಅದು ಅವ್ರು ಇರಬೇಕು ನೋಡಬೇಕು ಅಂತ ಅರ್ಥ ಆಯ್ತು. ಅದಕ್ಕೆ ತೋರಿಸಿದ್ದು. ಬರೀ ಪ್ರಾಣಿಯ ತೋರಿಸೋರು ಇವರು ಇರ್ತಿರ್ಲಿಲ್ಲ. ನಾವು ಪ್ರಾಣಿಯನ್ನು ನೋಡಬೇಕು ಅಂತ ಹೇಳಿದಾಗ ನೋಡೋರು ಇರಬೇಕಲ್ಲ, ಅದು ತೋರಿಸಿದ್ದಷ್ಟೇ. ಅದು ದೇವ್ರ ಮಹಿಮೆ. ಪ್ರಳಯ ಕಾನೂನಾಗಿದ್ದು ಇವರೊಬ್ಬರು ನೋಡ್ತಾ ಇದ್ದು ಇವರು ಇಲ್ದಾಗಿರ್ಬೇಕು. ಇದು ಸುಳ್ಳು ಸೃಷ್ಟಿ ದೇವ್ರು ಮಾಡೋದಿಲ್ಲ. ಮಧ್ಯೆ ಸುಳ್ಳು ಸೃಷ್ಟಿ ಮಾಡಿದರೆ ಮೋಸ ಆಗಿಬಿಡುತ್ತೆ. ಸರಿಯಾಗಿ ತೋರಿಸ್ತಾರೆ. ಅದು ಯಾರಿಗೂ ಗೊತ್ತಾಗಬಾರ್ದು, ಆ ರೀತಿ ಮಾಡ್ತಾರೆ. ಗೊತ್ತಾಯ್ತಾ? ಆ ಬ್ರಾಹ್ಮಣ ಕಥೆ ಹೇಳಿದ್ರಲ್ಲ, ಅದು ಕಡಿತ ಕೂತಿರ್ತಾನೆ. ಕಾಲೆ ಕಚ್ಚಿದ ತಕ್ಷಣ ಪೂರ್ತಿ ಬೂದಿ ರಾಶಿ ಏನಿಲ್ಲೇ ಇಲ್ಲ. ತಕ್ಷಣ ನೀರಂತೆ ಎಲ್ಲ ಬಂದು ದೇವ್ರ ಸೃಷ್ಟಿಗೆ ಎಕ್ಸಾಂಪಲ್ ಇದು. ಆತ ನಿಜವಾಗ್ಲೂ ಸುಟ್ಟಿದ್ದು ಹೌದು, ನಿಜವಾಗ್ಲೂ ಬಂದಿದ್ದು ಹೌದು. ಇಮ್ಯಾಜಿನೇಷನ್ ಅಲ್ಲ, ಅದು ಮಾಯೆ ಅಲ್ಲ. ಅದು ಮಾರ್ಕಂಡೇಯರ ಸೃಷ್ಟಿಯಲ್ಲಿ ಆ ಅಂಶ ತಿಳ್ಕೊಂಡಿರೋದು. ನಾಳೆ